Hi friends, welcome back to my social science study classes. Here I want to discuss about the social science model paper 2, especially the 3 and 4 marks question and answers. ಸೊ ಈ ಮಾಡಲ್ ಪೇಪರ್ 1 ಮತ್ತು ಮಾಡಲ್ ಪೇಪರ್ 2 ಬಗ್ಗೆ ಈಗಾಗಲೇ ವಿಡಿಯೋಗಳನ್ನು ಬಿಟ್ಟಿದ್ದು. ಸೊ ಯಾರಾದರೂ ಆ ವಿಡಿಯೋಗಳನ್ನು ಮಿಸ್ ಮಾಡಿದರೆ ಒಂದು ಬಾರಿ ನೋಡಿ. ಓಕೆ, ಈ 3 marks ಕ್ವಶನ್ಸ್ ನೋಡಿ. ಸೊ ಫಸ್ಟ್ ಕ್ವಶನ್ ಇದೆ, ಎಕ್ಸ್ಪ್ಲೈನ್ ಬ್ರೀಫ್ಲಿ ದಿ ರೈಟ್ ವಾರ್ ಸಿಸ್ಟಮ್ ಅಂತ. So Britishers introduced 3 types of the land tax system. So first one permanent land tax system, then second one Mahalwari, then third one Rayatwar system. So Rayatwar system ಅನ್ನುವಂಥದ್ದು ಬೇರೆ ಈ ಎರಡೂ ರೀತಿಯ ಭೂ ಕಂದಾಯ ಪದ್ಧತಿಗಳಿಗಿಂತ ಹೇಗೆ ಭಿನ್ನ ಫೀಚರ್ಸ್ ಕೊಟ್ಟಿದ್ದಾರೆ. ದಿ ಟ್ರೈಲರ್ ಅಲ್ಲ, ಅದು ರಾಂಗ್ ಆಗಿದೆ. ದಿ ಟಿಲ್ಲರ್ ಆಫ್ ದಿ ಲ್ಯಾಂಡ್ ವಾಸ್ ರೆಕಗ್ನೈಸ್ಡ್ ಆಸ್ ದಿ ಓನರ್ ಆಫ್ ದಿ ಲ್ಯಾಂಡ್ ಅಂತ. ಅಂದರೆ ಉಳುವವನೇ ಭೂಮಿಯ ಒಡೆಯ ಅಂತ ಮಾಡ್ತಾರಲ್ವ, ಆ ಒಂದು ಕ್ಯಾರೆಕ್ಟರು ಈ ಒಂದು ರೈತವರ್ ಸಿಸ್ಟಮಲ್ಲಿ ಇರುತ್ತೆ ನೋಡಿ. ಅಂದರೆ ದಿ ಪರ್ಮನೆಂಟ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಆ್ಯಂಡ್ ಮಹಾಲ್ವರ್ ಸಿಸ್ಟಮ್, ದೇರ್ ಈಸ್ ನೋ ರೈಟ್ಸ್ ಫಾರ್ ದಿ ಫಾರ್ಮರ್ಸ್ ಆನ್ ದೇರ್ ಓನ್ ಲ್ಯಾಂಡ್. ಅವ್ರ ಜಮೀನಿನ ಮೇಲೆ ಅವ್ರಿಗೆ ಹಾಕಿರೋದಿಲ್ಲ. ಬಟ್ ರೈತವರ್ ಸಿಸ್ಟಮಲ್ಲಿ ಮಾತ್ರ ಈ ಒಂದು ಸಿಸ್ಟಮಲ್ಲಿ ಓನರ್ಶಿಪ್ಪನ್ನು ಕೊಟ್ಟಿರ್ತಾರೆ ಅಂತ. ದಿ ಫಾರ್ಮರ್ಸ್ ಆ್ಯಂಡ್ ಕಂಪನಿ ವರ್ ಡೈರೆಕ್ಟ್ಲಿ ಲಿಂಕ್ಡ್. ಸೊ ಹಿಯರ್ ದೆರ್ ಇಸ್ ನೋ ಮಿಡಲ್ ಮ್ಯಾನ್, ದೆರ್ ಇಸ್ ನೋ ಜಮೀನ್ದಾರ್ಸ್. ದಿ ಫಾರ್ಮರ್ಸ್ ಡೈರೆಕ್ಟ್ಲಿ ದೇ ಅಗ್ರೀಡ್ ದಿ ಟ್ಯಾಕ್ಸ್ ಸಿಸ್ಟಮ್ ಆಫ್ ದಿ ಬ್ರಿಟಿಷರ್ಸ್. ಹಾಗಾಗಿ ಇಲ್ಲಿ ರೈತರು, ಈಸ್ಟ್ ಇಂಡಿಯಾ ಕಂಪ್ನಿ ಎರಡೇ ಇರುತ್ತೆ, ಮಧ್ಯದಲ್ಲಿ ಜಮೀನ್ದಾರ್ಸ್ ಇರೋದಿಲ್ಲ. ದಿ ಓನರ್ ಹ್ಯಾಡ್ ಟು ಪೇ 50% ಆಫ್ ಪ್ರೊಡ್ಯೂಸ್ ಅಸ್ ಟ್ಯಾಕ್ಸ್. ಸೊ ದಿ ಫಾರ್ಮರ್ಸ್ ದೇ ಶುಡ್ ಪೇಯ್ಡ್ ದಿ 50% ಆಫ್ ದಿ ಟೋಟಲ್ ಪ್ರೊಡಕ್ಷನ್ ಆಫ್ ದೇರ್ ಓನ್ ಲ್ಯಾಂಡ್. ಅವ್ರ ಜಮೀನಲ್ಲಿ ಬೆಳೆದಿರುವಂತಹ ಒಟ್ಟು ಉತ್ಪಾದನೆ ಏನಿರುತ್ತೆ, ಆ ಒಟ್ಟು ಉತ್ಪಾದನೆಯಲ್ಲಿ ಅರ್ಧ ಭಾಗ 50% ಬ್ರಿಟಿಷರಿಗೆ ಕೊಡಬೇಕಾಗುತ್ತೆ, ಅಷ್ಟು ಟ್ಯಾಕ್ಸ್ ಇತ್ತು. ಸೊ ದಿ ಲ್ಯಾಂಡ್ ಟ್ಯಾಕ್ಸ್ ಹ್ಯಾಡ್ 30 years a tenure. ಸೊ ಈ ಒಪ್ಪಂದ ಎಷ್ಟು ವರ್ಷಗಳಪ್ಪ ಅಂತ ಹೇಳಿದ್ರೆ 30 ವರ್ಷಗಳಿರುತ್ತೆ. ಸೊ 30 ವರ್ಷಗಳಿಗೆ ಮೊದಲೇ ಬೇಕಾದರೆ ಫಾರ್ಮರ್ಸು ಆ ಒಪ್ಪಂದದಿಂದ ಆಚೆ ಕಡೆ ಬರಬಹುದು. ಯಾವಾಗ ಅಂತ ಹೇಳಿದ್ರೆ, ವೆನ್ ಎ ಫಾರ್ಮರ್ ಹಿ ಡಿಡ್ ನಾಟ್ ಏಬಲ್ ಟು ಪೇ ದಿ ಟ್ಯಾಕ್ಸ್ ಅಕಾರ್ಡಿಂಗ್ ಟು ದಿ ಬ್ರಿಟಿಷ್ ಟ್ಯಾಕ್ಸ್ ಪಾಲಿಸೀಸ್, ಬ್ರಿಟಿಷರ್ಸ್ ದೇ ವಿತ್ಡ್ರಾನ್ ದೇರ್ ಓನರ್ಶಿಪ್ ಆಫ್ ದೇರ್ ಓನ್ ಲ್ಯಾಂಡ್ ಆಫ್ ದಿ ಫಾರ್ಮರ್. ಹಾಗಾಗಿ ರೈತನಿಗೆ ಕೊಟ್ಟಿರೋ ಒಂದು ಹಕ್ಕನ್ನು ಇವರು ತಗೊಂಡು ಬಿಡ್ತಾರೆ ಅಂತ. ದಿ British officials took punitive actions to collect land taxes. So here there is no middleman, there is no zamindars, though British East India Company appointed British officials to collect the land tax ಅನ್ನುವಂಥದ್ದು. ಹಂಗಾಗಿ ಮಧ್ಯದಲ್ಲಿ ಅಂದರೆ ಯಾರಾದರೂ ರೈತರು ಟ್ಯಾಕ್ಸ್ ಕೊಡಲಿಲ್ಲ ಅಂಥ ಸಂದರ್ಭದಲ್ಲಿ ಬ್ರಿಟಿಷ್ ಆಫೀಸರ್ಸೇ ಅವನ್ನ ನೋಡ್ಕೊಳ್ತಿದ್ರು ಅಂತ. ಓಕೆ, ದಿ ಫಾರ್ಮರ್ಸ್ ಬಾರೋ ದಿ ಲೋನ್ಸ್ ಫ್ರಮ್ ಮನಿ ಲೆಂಡರ್ಸ್ ವೆನ್ ಎವರ್ ಕ್ರಾಪ್ಸ್ ವರ್ ಫೇಲ್ಡ್. ಸೊ ಯಾವಾಗ ಅಥವಾ ಬೇರೆ ಕಾರಣಗಳಿಂದ ಬೆಳೆ ಆಗಲಿಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ಮಾತ್ರ ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತಲ್ವ. ಅಂಥ ಸಂದರ್ಭದಲ್ಲಿ ಈ ಹಣದ ಲಾವಾದೇವಿಗಾರರಿಂದ ಹಣವನ್ನು ಸಾಲವಾಗಿ ಪಡೆದು ಆ ಹಣ ಟ್ಯಾಕ್ಸಾಗಿ ಕಟ್ತಿದ್ರು ಅಂತೇಳಿ. ಹಂಗಾಗಿ ಯಾರು ಹಣ ಅವರು ಬೇಗ ಶ್ರೀಮಂತರಾಗ್ತಾ ಹೋದರು, ಏಕೆಂದರೆ ಆ ರೈತರಿಗೆ ಕೊಡುವಂತಹ ಸಾಲದ ಮೇಲೆ ಬಡ್ಡಿ, ಚಕ್ರ ಬಡ್ಡಿಯನ್ನು ಹಾಕ್ತಿದ್ರು ಅಂತ. ಸೊ ದಿಸ್ ಈಸ್ ಆನ್ಸರ್ ಫಾರ್ ದಿ ಕ್ವಶನ್. ಎಕ್ಸ್ಪ್ಲೈನ್ ಐದರ್ ಹಾಲಿ ರೈಸಿಂಗ್ ಟು ಪವರ್. ಹೇಗೆ ಒಬ್ಬ ಸಾಮಾನ್ಯವಾಗಿರುವಂಥ ಒಂದು ಸೈನಿಕ ಮೈಸೂರನ್ನು ಆಳುವಷ್ಟು ಪ್ರಬಲ ನಾಯಕನಾದ ಅನ್ನೋದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ. ಹೈದರ್ ಅಲಿ ಜಾಯಿನ್ ದಿ ಮೈಸೂರು ಆರ್ಮಿ. ಸೊ ಮೈಸೂರು ಆರ್ಮಿಗೆ ಹೈದರ್ ಅಲಿ ಅನ್ನೋದು ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರಿಕೊಂಡ. ಹೈದರ್ ಅಲಿ ಕೇಮ್ ಇನ್ ಟು ಪ್ರಾಮಿನೆನ್ಸ್ ಡ್ಯೂರಿಂಗ್ ದಿ ಸೀಸ್ ಆಫ್ ದೇವನಹಳ್ಳಿ ಪೋರ್ಟ್ ಅಂತ. ಅಂದರೆ ಯಾವಾಗ ದೇವನಹಳ್ಳಿ ಕೋಟೆ ಮೇಲೆ ದಾಳಿ ಮಾಡಿ ಅದನ್ನು ಧ್ವಂಸ ಮಾಡಿ ಅಲ್ಲಿರುವಂಥ ಹಣವನ್ನು ಲೂಟಿ ಮಾಡ್ತಾನೆ. ಆವಾಗ ಹೈದರ್ ಅಲಿ ಹೆಸರು ಹೆಚ್ಚು ಪಾಪ್ಯುಲರ್ ಆಗ್ತಾ ಹೋಗುತ್ತೆ. ಹಿ ಬಿಕೇಮ್ ಸಕ್ಸಸ್ ಇನ್ ಮಿಲಿಟರಿ ಆ್ಯಕ್ಷನ್ ಅಗೇನ್ಸ್ಟ್ ನಿಜಾಮ್ ಆಫ್ ಆರ್ಕಾಟ್ ಅಂತ. ಸೊ ಆರ್ಕಾಟ್ ನಿಜಾಮ್ ಅಂತ ಇರ್ತಾರೆ, ಅವರ ಮೇಲೆ ಯುದ್ಧ ಮಾಡಿ ಗೆದ್ದು ಬರ್ತಾರೆ. ಹಂಗಾಗಿ ಅವರ ಹೆಸರು ಇನ್ನೂ ಹೆಚ್ಚು ಪಾಪ್ಯುಲರ್ ಆಗುತ್ತೆ. ಹಿ ಒನ್ ದಿ ಹಾರ್ಟ್ಸ್ ಆಫ್ ಸೋಲ್ಜರ್ಸ್ ಆ್ಯಂಡ್ ಬಿಕೇಮ್ ಫೇಮಸ್ ಆಸ್ ನವಾಬ್ ಹೈದರ್ ಅಲಿ. ಸೊ ವೆನ್ Mysore warriors, they were not able to pay the salaries for the soldiers. In such time, the Hyder Ali, he given salaries to the soldiers. So soldiers, they wholeheartedly they appreciated the Hyder Ali intelligence ಅಂತ ಹೇಳಿ. ಹಂಗಾಗಿ ಅವರು ಈ ಸೈನಿಕರ ಒಂದು ಹೃದಯವನ್ನು ಗೆದ್ದಿದ್ದ. Questions in arms usage with his swift actions. ಸೊ ಇವರು ಅನಕ್ಷರಸ್ಥನಾಗಿದ್ದರೂ ಸಹ ಏನಾದರೂ ಅಂದ್ಕೊಂಡಿದ್ದನ್ನು ತುಂಬ ಫಾಸ್ಟಾಗಿ, ತುಂಬ ಕ್ರಿಯೇಟಿವ್ ಆಗಿ ಮಾಡಿ ಮುಗಿಸ್ತಿದ್ದ ಹೈದರ್ ಅಲಿ. ಹಿ ವೀಕೆಂಡ್ ದಿ ಪವರ್ ಆಫ್ ದಳವಾಯಿ ಆ್ಯಂಡ್ ಸೈಡ್ ಲೈನ್ ದಿ ಕಿಂಗ್ ಕೃಷ್ಣರಾಜ ಒಡೆಯರ್ ಅಂತ. ಹಾಗಾಗಿ ಕೃಷ್ಣರಾಜ ಒಡೆಯರ್ ಇರ್ತಾರೆ. ಆ ಕೃಷ್ಣರಾಜ ಒಡೆಯರು ಅರಸ ಆಗಿರಬೇಕಾದ್ರೆ ದಳವಾಯಿಸ್ ಅವರು ಅಧಿಕಾರ ನಡೆಸ್ತಿರ್ತಾರೆ. ಆ ದಳವಾಯಿಸ್ ಅವ್ರನ್ನ ಸೈಡ್ಗೆ ಇಟ್ಟು ಇವರೇ ಈ ಮೈಸೂರಿನ ಆಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಹೈದರ್ ಅಲಿ.
ಈ ಎಸ್ಟಾಬ್ಲಿಷ್ಡ್ ಕಂಟ್ರೋಲ್ ಓವರ್ ಈಸ್ ಅಡ್ಮಿನಿಸ್ಟ್ರೇಷನ್. ಇದರಲ್ಲಿ ಮುಂದೆ ಬರ್ತಾರೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದಿ ಲೊಕೇಶನ್ ಆಫ್ ಕಾಟನ್ ಟೆಕ್ಸ್ಟೈಲ್. ಸೊ ಅದಕ್ಕೆ ಕಾಟನ್ ಟೆಕ್ಸ್ಟೈಲ್ ಇರಬೇಕಾದ್ರೆ ಏನೇನು ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಇರಬೇಕು ಅವನ್ನ ಬರೀಬೇಕಾಗುತ್ತೆ ನೋಡಿ. ಸೊ ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್ ಅಂತ. ಸೊ ಕಾಟನ್ ಟೆಕ್ಸ್ಟೈಲ್ಗೆ ರಾ ಕಾಟನ್ ಅನ್ನೋಂಥದ್ದು ಕಚ್ಚಾ ವಸ್ತು. ಹಾಗಾಗಿ ಯಾವ ಪ್ರದೇಶಗಳಲ್ಲಿ ಹೆಚ್ಚು ಹತ್ತಿ ಬೆಳೀತಾರೋ ಅಂಥ ಪ್ರದೇಶಗಳಲ್ಲಿ ಈ ಹತ್ತಿ ಬಟ್ಟೆ ಕೈಗಾರಿಕೆಗಳಾಗುತ್ತೆ. ಅವೈಲಬಿಲಿಟಿ ಆಫ್ ಎನರ್ಜಿ ರಿಸೋರ್ಸಸ್, ಈ ಪ್ರತಿಯೊಂದು ಇಂಡಸ್ಟ್ರಿಗೂ ಎನರ್ಜಿ ರಿಸೋರ್ಸ್ ಅನ್ನುವಂಥದ್ದು ತುಂಬ ಅವಶ್ಯಕತೆ ಇರುತ್ತೆ. ಹಾಗಾಗಿ ಯಾವ ಪ್ಲೇಸ್ಗಳಲ್ಲಿ ಅಂತಹ ಎನರ್ಜಿ ಸಪ್ಲೈ ಇರುತ್ತೋ ಅಂಥ ಪ್ಲೇಸ್ಗಳಲ್ಲಿ ಇಂಡಸ್ಟ್ರೀಸ್ ಆಗುತ್ತೆ. ಗುಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಇಂಡಸ್ಟ್ರಿ ಆದಮೇಲೆ ಆ ಪ್ರಾಡಕ್ಟ್ಸನ್ನು ಕಮೋಡಿಟೀಸನ್ನು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಥವಾ ರಾ ಮೆಟೀರಿಯಲ್ಸನ್ನು ತಗೋಬೇಕಾದ್ರೆ ಈ ಟ್ರಾನ್ಸ್ಪೋರ್ಟ್ ತುಂಬ ಎಫಿಷಿಯೆಂಟಾಗಿರಬೇಕಾಗುತ್ತೆ, ಅದು ಒಂದು ಕಾರಣ ಆಗುತ್ತೆ. ಗುಡ್ ಮಾರ್ಕೆಟ್ ಫೆಸಿಲಿಟಿ, ದೇ ವಾಂಟ್ ಟು ಸಪ್ಲೈ ಟು ದಿ ನೈಬರಿಂಗ್ ಸಿಟೀಸ್ ಆರ್ ದಿ ಫಾರಿನ್ ಕಂಟ್ರೀಸ್. ಸೊ ದೇ ಹ್ಯಾವ್ ದಿ ಗುಡ್ ಮಾರ್ಕೆಟ್ ಫೆಸಿಲಿಟಿ. ಅವರಿಗೆ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಸುವ್ಯವಸ್ಥಿತವಾಗಿರುವಂಥ ಒಂದು ಮಾರುಕಟ್ಟೆ ಫೆಸಿಲಿಟಿ ಇದ್ದರೆ ಮಾತ್ರ ಅಂಥ ಒಂದು ಸಂದರ್ಭದಲ್ಲಿ ಕೈಗಾರಿಕೆಗಳು ಜಾಸ್ತಿ ಆಗುತ್ತೆ. ಟೆಕ್ನಾಲಜಿ ಆ್ಯಂಡ್ ಗೌರ್ಮೆಂಟ್ ಪಾಲಿಸೀಸ್. ಸೊ ಇಟ್ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್ ವೇರ್ ದಿ ಗೌರ್ಮೆಂಟ್ ದೇ ಆಲ್ವೇಸ್ ಫೇವರ್ ಟು ದಿ ಇಂಡಸ್ಟ್ರೀಸ್ ಆರ್ ದಿ ಬಿಸ್ನೆಸ್ ಪರ್ಸನ್ಸ್. ಸೊ ಯೂಶಲಿ ಗೌರ್ಮೆಂಟ್ ಮೇಕ್ಸ್ ಸಚ್ ಎ ಲಾಸ್ ವಿಚ್ ಆರ್ ವೆರಿ ಫೇವರೇಬಲ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಇಂಡಸ್ಟ್ರೀಸ್ ಅಂತ. ಹಾಗಾಗಿ ಅಲ್ಲಿನ ಸರ್ಕಾರಗಳು ಈ ಕೈಗಾರಿಕೆಗಳ ಬಗ್ಗೆ, ಕೈಗಾರಿಕೆಗಳ ಸ್ಥಾಪನೆ ಬಗ್ಗೆ ಉದಾರ ನೀತಿಯನ್ನು ಹೊಂದಿದರೆ ಅಂತಹ ಒಂದು ರಾಜ್ಯಗಳಲ್ಲಿ ಕೈಗಾರಿಕೆಗಳು ಹೆಚ್ಚು ಮುಂದೆ ಬರುತ್ತೆ ಅಥವಾ ಹೆಚ್ಚು ಸ್ಥಾಪನೆ ಆಗುತ್ತೆ ಅಂತ. ಲ್ಯಾಂಡ್ ಅವೈಲಬಿಲಿಟಿ ಅಟ್ ಲೋ ಕಾಸ್ಟ್ ಅಂತ. ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ತಗೊಳ್ಳುವಂತಹ ಒಂದು ಜಮೀನು ಇದೆ ಅಲ್ವಾ, ಜಮೀನು ಕಡಿಮೆ ದರಕ್ಕೆ ಬರೋ ಹಾಗಿದ್ದರೆ ಅಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಆರ್ ದಿ ಕಾಸಸ್ ಫಾರ್ ಫ್ಲಡ್ ಅಂತ. ಸೊ ಈ ಪ್ರವಾಹಗಳಂತ ಇದೆಯಲ್ಲ ಅದಕ್ಕೆ ಕಾರಣಗಳು ಅಂತ. ಸೊ ಚೆನ್ನಾಗಿ ತಿಳ್ಕೊಬೇಕು. ಸೊ ವಿಚ್ ಆರ್ ದಿ ಕಾಸಸ್, ವಿಚ್ ಆರ್ ದಿ ಎಫೆಕ್ಟ್ಸ್ ಅಂತ. ಸೊ ಕಾರಣಗಳು ಕೇಳಿದ್ದಾರೆ. ಸೊ ಹೆವಿ ರೈನ್ಫಾಲ್, ಸೊ ಅತಿಯಾದ ಮಳೆ ಬೀಳುತ್ತಲ್ವ, ಅತಿಯಾದ ಮಳೆ ಬೀಳುವಂಥ ಒಂದು ಕಾರಣದಿಂದ ಪ್ರವಾಹಗಳು ಆಗೇ ಆಗುತ್ತೆ. ಮೆಲ್ಟಿಂಗ್ ಆಫ್ ಸ್ನೋ ಅಂತ. ಸೊ ಡ್ಯೂ ಟು ದಿ increase in the temperature, especially in the Himalayan mountains, the glaciers, they started to melt. So when the glaciers started to melt, usually the increasing in the volume of the water, so it may leads to the floods ಅಂತ ಹೇಳಿ. ನದಿಗಳ ಪಾತ್ರದಲ್ಲಿ ನೀರಿನ ಒಂದು ವ್ಯಾಲ್ಯೂಮನ್ನು ಜಾಸ್ತಿ ಮಾಡುತ್ತೆ, ಆವಾಗ ಏನಾಗುತ್ತೆ, ಪ್ರವಾಹಗಳಾಗುತ್ತೆ. ಟ್ರಾಪಿಕಲ್ ಸೈಕ್ಲೋನ್, ಉಷ್ಣವಲಯದಲ್ಲಿರುವಂತಹ ಈ ಚಂಡಮಾರುತಗಳಿದಾವೆ ಅದರಿಂದನೂ ಸಹ ಈ ಫ್ಲಡ್ಸ್ ಅನ್ನೋದು ಆಗುತ್ತೆ. ನೀವು ನೋಡಿರಬಹುದು ಪ್ರತಿ ವರ್ಷವೂ ಸಹ ಒಡಿಶಾ, ಆಂಧ್ರ ಪ್ರದೇಶ, ತಮಿಳುನಾಡು ಆ ಕಡೆ ಹೆಚ್ಚು ಹೆಚ್ಚು ಈ ಸೈಕ್ಲೋನ್ಸ್ ಆಗ್ತಿರುತ್ತೆ. ಕ್ಲೌಡ್ ಬರ್ಸ್ಟ್ ಅಂತ, ಈ ಹಿಮಾಚಲ ಪ್ರದೇಶ ಅಂಥ ಕಡೆ ಈ ಮೋಡ ಸ್ಫೋಟ ಅಂತ ಆಗುತ್ತೆ, ಮೇಘಸ್ಫೋಟ ಅಂತ, ಅವುಗಳಿಂದನೂ ಸಹ ಈ ಫ್ಲಡ್ಸ್ ಆಗುತ್ತೆ ಅಂತ. ಬ್ಲಾಕೇಜ್ ಆಫ್ ಅ ಫ್ರೀ ಫ್ಲೋ ರಿವರ್ ವಾಟರ್. ಸೊ ನೀರು ಚೆನ್ನಾಗಿ ಹರಿದು ಹೋಗ್ತಿರೋದು ಸುಲಭವಾಗಿ, ಅಂತಹ ಒಂದು ಕಡೆ ಈ ಫ್ಲಡ್ಸ್ ಆದಾಗ ಅವುಗಳನ್ನ ಚೆಕ್ ಮಾಡುತ್ತೆ. ಸೊ ಆ ನೀರು ಹರಿದಿರ ಬೇರೆ ಕಡೆ ಡೈವರ್ಷನ್ ತಗೊಳ್ಳೋ ಥರ ಮಾಡುತ್ತೆ. ಅಕ್ಯುಮುಲೇಷನ್ ಆಫ್ ಸಿಲ್ಟ್ ಇನ್ ದಿ ರಿವರ್ಸ್. ಸೊ ಈ ಫ್ಲಡ್ಸಿಂದ ಈ ರಿವರ್ ಬೆಡ್ಗಳಲ್ಲಿ ಈ ಹೂಳನ್ನೋದು ತುಂಬಿಕೊಳ್ಳುತ್ತೆ ಅಂತ. ಹೌ ಡಿಡ್ RBI ಹೆಲ್ಪ್ ಟು ಸಾಲ್ವ್ ದಿ ನೇಷನ್ಸ್ ಫೈನಾನ್ಷಿಯಲ್ ಕ್ರೈಸಿಸ್. ಸೊ ಹೇಗೆ ಈ RBI ಅನ್ನುವಂಥದ್ದು ನಮ್ಮ ರಾಷ್ಟ್ರದಲ್ಲಿರುವಂತಹ ಒಂದು ಹಣಕಾಸಿನ ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡುತ್ತೆ ಅಂಥೇಳಿ. ಅದಕ್ಕೆ ನೋಡೋಣ, ಅದಕ್ಕೆ ಫಂಕ್ಷನ್ಸ್ ಬರೀಬೇಕಷ್ಟೇ. ಅದು ಮೊನೋಪೋಲಿ ಆಫ್ ನೋಟ್ ಇಶ್ಯೂ. ಸೊ ದಿಸ್ ಇಸ್ ದ ರಿಪೀಟೆಡ್ ಕ್ವಶನ್. Already we discussed in the model paper 1. Bankers to government, bankers back, ನ್ಯಾಷನಲ್ ಕ್ಲಿಯರಿಂಗ್ ಹೌಸ್ ಅಂತ. ಸೊ ಇದ್ರ ಬಗ್ಗೆ ಇಲ್ಲಿ ಒಂದು ಉದಾಹರಣೆ ಕೊಡೋದು ಮುಖಾಂತರ ನಿಮಗೆ ಹೇಳ್ತೀನಿ. ಸೊ ನ್ಯಾಷನಲ್ ಕ್ಲಿಯರಿಂಗ್ ಹೌಸ್ ಅಂತ ಹೇಳಿದ್ರೆ, ಸೊ SBI ಅಕೌಂಟಲ್ಲಿ ಒಬ್ಬ ವ್ಯಕ್ತಿ ವಿಜಯ ಬ್ಯಾಂಕ್ ಅಕೌಂಟ್ ಇರುವಂತಹ ಒಬ್ಬ ವ್ಯಕ್ತಿಗೆ ಹಣ ಕೊಡಬೇಕು ಅಂದಾಗ ಈ ವ್ಯಕ್ತಿ ಏನು ಮಾಡ್ತಾನೆ, 1 ಲಕ್ಷ ರೂಪಾಯಿ ಕ್ಯಾಶನ್ನು SBIಯಲ್ಲಿ ಕೊಡ್ತಾನೆ. ಈ ವಿಜಯ ಬ್ಯಾಂಕಲ್ಲಿರುವಂಥ ಅಕೌಂಟ್ಗೆ ಆಗಬೇಕು ಅಂತ. SBI ಅವ್ರು ಏನು ಮಾಡ್ತಾರೆ, SBI ಅವರು ಆ ಅಕೌಂಟಲ್ಲಿರುವಂಥ ಹಣವನ್ನು ಈ ವಿಜಯ ಬ್ಯಾಂಕ್ ಅಕೌಂಟ್ಗೆ ಕೊಡ್ತಾರೆ. ಸೊ ಹಂಗೆ ಕೊಡಬೇಕಾದ್ರೆ RBI ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನೋಡಿ. RBI ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಈ SBI ಪರವಾಗಿ RBI ಹೇಳುತ್ತೆ ಕೊಡೋಕ್ಕೆ, ಮತ್ತು ಈ ವಿಜಯ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತಲ್ವ ಅವ್ರ ಹತ್ರ ದುಡ್ಡು ತಗೊಂಡು ಇವರು SBIಗೆ RBI ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ಸೊ ಹಂಗಾಗಿ ಸೇಮ್ ಬ್ಯಾಂಕ್ ಇದ್ದರೆ ಸಮಸ್ಯೆ ಇರಲ್ಲ. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಬೇಕಂದ್ರೆ ಈ ನ್ಯಾಷನಲ್ ಕ್ಲಿಯರಿಂಗ್ ಹೌಸ್ ಅನ್ನುವಂಥದ್ದು RBI ಮಾಡುವ ಒಂದು ಫಂಕ್ಷನ್ ಅಂತ. ಓಕೆ, ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಪ್ರಮೋಷನ್ ಆಫ್ ಬ್ಯಾಂಕಿಂಗ್, ಕಂಟ್ರೋಲ್ ಆಫ್ ಕ್ರೆಡಿಟ್. ಸೊ ಈ ಕ್ವಶನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಕ್ಕೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಇನ್ನೊಂದು ಕ್ವಶನ್ ಇದೆ, ಎಕ್ಸ್ಪ್ಲೈನ್ ದಿ ಗೋಲ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್.
ಇದು ತುಂಬ ಸಲ ರಿಪೀಟ್ ಆಗಿದೆ ನೋಡಿ. ಸೊ ಈ ಪಬ್ಲಿಕ್ ಎಕ್ಸ್ಪೆಂಡಿಚರ್ ನಾವು ಗುರಿಗಳೇನಪ್ಪ ಅಂತ ಹೇಳಿದ್ರೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಎಕ್ಸ್ಪೆಂಡ್ಸ್ ಮನಿ ಆನ್ ದಿ ಪಬ್ಲಿಕ್ ಅಂತ, ಸಾರ್ವಜನಿಕ ವೆಚ್ಚ ಇದೆಯಲ್ವ, ಸಾರ್ವಜನಿಕ ವೆಚ್ಚ ಈ ಗೌರ್ಮೆಂಟ್ ಯಾಕೆ ಮಾಡಬೇಕು, ಅದ್ರ ಗುರಿಗಳೇನಪ್ಪ ಅಂತ ಹೇಳಿದ್ರೆ ಟು ಪ್ರಮೋಟ್ ಫಾಸ್ಟರ್ ಡೆವಲಪ್ಮೆಂಟ್. ಒಂದು ದೇಶದ ಅಭಿವೃದ್ಧಿ ಇದೆ ಅಲ್ವಾ, ಅಭಿವೃದ್ಧಿಯ ಒಂದು ಸ್ಪೀಡ್ ಇದೆ ಅಲ್ವಾ, ಆ ವೇಗ ಇನ್ನೂ ಹೆಚ್ಚು ಮಾಡೋದಕ್ಕೆ ಈ ಸಾರ್ವಜನಿಕ ವೆಚ್ಚ ಮಾಡುತ್ತೆ. ಟು ಡೆವಲಪ್ ಇಂಡಸ್ಟ್ರಿ, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ. ಸೊ ಗೌರ್ಮೆಂಟ್ ದೇ ಆರ್ ಸ್ಪೆಂಡಿಂಗ್ ಮನಿ ಆನ್ ದಿ ಡೆವಲಪ್ಮೆಂಟ್ ಆಫ್ ದಿ ಇಂಡಸ್ಟ್ರೀಸ್ ಆ್ಯಂಡ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ದಿ ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ಆ ಒಂದು ವ್ಯಾಪಾರ, ಕೈಗಾರಿಕೆಗಳು, ವ್ಯವಹಾರಗಳು ಹೆಚ್ಚು ಮಾಡೋದಕ್ಕೆ ಸರ್ಕಾರ ಕಾರ್ಯಕ್ರಮಗಳು ಹಮ್ಮಿಕೊಳ್ತಿದೆ ಮತ್ತು ಹಣವನ್ನು ಸಹ ಖರ್ಚು ಮಾಡ್ತಿದೆ. ಟು ಪ್ರಮೋಟ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಕೃಷಿ ಇರಬಹುದು ಮತ್ತು ಈ ಗ್ರಾಮೀಣ ಅಭಿವೃದ್ಧಿ ಅಂತೇನಿದೆ ಅವುಗಳನ್ನು ಇಂಪ್ರೂವ್ ಮಾಡೋಕ್ಕೆ. ಸೊ ಕೃಷಿ ಅನ್ನುವಂಥದ್ದು ನಮ್ಮ ಇಂಡಿಯಾದಲ್ಲಿ ಬ್ಯಾಕ್ವರ್ಡ್ ಆಗಿದೆ, ರೂರಲ್ ಪೀಪಲು ಬ್ಯಾಕ್ವರ್ಡ್ ಇದ್ದಾರೆ. ಹಾಗಾಗಿ ಎರಡೂ ಸೆಕ್ಟರ್ ಇದೆ ಅಲ್ವಾ, ಈ ಕಡೆ ರೂರಲ್ ಡೆವಲಪ್ಮೆಂಟ್ ಆಗಬೇಕು, ಅಗ್ರಿಕಲ್ಚರ್ ಆಗಬೇಕು, ಅವುಗಳಿಗೆ ಈ ಸಾರ್ವಜನಿಕ ಹಣವನ್ನು ವೆಚ್ಚ ಮಾಡ್ತಿದೆ. ಟು ಪ್ರಮೋಟ್ ಬ್ಯಾಲೆನ್ಸ್ಡ್ ಎಕನಾಮಿಕ್ ಗ್ರೋತ್. ಸೊ ಎಕನಾಮಿಕ್ ಗ್ರೋತ್ ಅಂತೇನಿದೆ ಅದನ್ನು ಬ್ಯಾಲೆನ್ಸಿಂಗ್ ಆಗಿ ಇರೋದಕ್ಕೆ ಅಂತ ಹೇಳಿದ್ರೆ ಏನು ಬ್ಯಾಲೆನ್ಸಿಂಗ್ ಅಂತ ಹೇಳಿದ್ರೆ, ಸೊ ಇಂಡಿಯಾ ತಗೊಳ್ಳಿ, ಒಂದ್ಸಲ GDP ರೇಟು ಸೊ 7% ಹೋಗಿತ್ತು, 8.3% 8.3%ಗೆ ಹೋಗಿತ್ತು, ಮತ್ತು 4.7%ಗೆ ಬಂದುಬಿಟ್ಟಿದೆ, ಇವಾಗ 5.3%ಗೆ ಹೋಗ್ತಿದೆ. ಅಷ್ಟು ಫ್ಲಂಕ್ಚುಯೇಷನ್ಸ್ ಇರ್ದಿರ ಈ GDP ರೇಟ್ ಅನ್ನುವಂಥದ್ದು ಒಂದೇ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ನಿಧಾನಕ್ಕೆ ಇಂಪ್ರೂವ್ ಆಗ್ತಾ ಹೋಗಬೇಕು ಅಂತ, ಹೆಚ್ಚು ಕಡಿಮೆ ಆಗಬಾರ್ದು ವೇರಿಯೇಷನ್ಸ್ ಅಂತ. ದಿ ಮ್ಯಾಕ್ಸಿಮಮ್ ಸೋಷಿಯಲ್ ವೆಲ್ಫೇರ್ ಅಂತ, ಸಾರ್ವಜನಿಕ ಯೋಗಕ್ಷೇಮ ಅಂತಿದೆ, ಆ ಒಂದು ಸಾರ್ವಜನಿಕ ಯೋಗಕ್ಷೇಮವನ್ನು ಹೆಚ್ಚು ಮಾಡುವಂಥದ್ದು ಅಂತೇಳಿ. ಟು ಪ್ರಮೋಟ್ ಫುಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಜಾಸ್ತಿ ಮಾಡುವಂಥದ್ದು ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ಮೆನ್ಷನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟರ್ಪ್ರಿನರ್ಸ್ ಅನ್ನೋ ಒಂದು ಲಕ್ಷಣಗಳೇನಪ್ಪ ಅಂತ ಹೇಳಿದ್ರೆ, ಅವರಲ್ಲಿ ಏನೇನು ಲಕ್ಷಣಗಳು ಇರಬೇಕು ಅಂತ ಹೇಳಿದ್ರೆ ಇರಬೇಕು ಸೃಜನಾತ್ಮಕತೆ ಅಂತ, ಅಂದರೆ ಬೇರೆಯವರಿಗಿಂತ ಫಾಸ್ಟಾಗಿ ಥಿಂಕ್ ಮಾಡುವಂಥ ಕೆಪಾಸಿಟಿ ಮತ್ತು ಡಿಫ್ರೆಂಟಾಗಿ ಥಿಂಕ್ ಮಾಡುವಂಥ ಕೆಪಾಸಿಟಿ ಇರೋದು ಅದು ಕ್ರಿಯೇಟಿವಿಟಿ ಅಂತ. ಎನ್ಕರೇಜಸ್ ದಿ ವರ್ಕರ್ಸ್, ಅದ್ರ ಮುಖಾಂತರ ಆ ಟೀಮ್ ಬಿಲ್ಡಿಂಗನ್ನು ಮಾಡ್ತಾರೆ, ಅದ್ರ ಮುಖಾಂತರ ಹೊಸ ಸಾಧನೆಗಳನ್ನು ಮಾಡ್ತಾರೆ. ಪ್ರಾಬ್ಲಮ್ ಸಾಲ್ವಿಂಗ್, ಏನಾದರೂ ಒಂದು ಸಮಸ್ಯೆ ಬಂದಾಗ ಎಂಟ್ರಪ್ರಿನರ್ ಹಿಂದೇಟು ಹಾಕೋದಿಲ್ಲ, ಧೈರ್ಯವಾಗಿ ಅದನ್ನು ಸಾಲ್ವ್ ಮಾಡ್ತಾನೆ. ಇನ್ನೋವೇಷನ್, ಸೊ ಹೊಸತನ ಅನ್ನುವಂಥದ್ದು ಎಂಟ್ರಪ್ರಿನರ್ಸ್ ಇರಬೇಕು. ಹೊಸತನ ಯಾರಲ್ಲಿರುತ್ತೋ ಅವರ ಒಂದು ಕಂಪನಿನೇ ಹೆಚ್ಚು ಮುಂದೆ ಬರುವಂಥದ್ದು. ಲೀಡರ್ಶಿಪ್, ಸೊ ಅದು ಯಾವುದೇ ಒಂದು ಸಮಸ್ಯೆ ಇರಲಿ, ಯಾವುದೋ ಒಂದು ಕೆಲಸ ಆಗಿರಲಿ, ಸೊ ಅದನ್ನು ಮುಂದೆ ಹೋಗಿ ನಡೆಸ್ಕೊಳ್ಳುವಂತಹ ಒಂದು ಶಕ್ತಿ ಅವರಲ್ಲಿರುತ್ತೆ. ಲೀಡರ್ಶಿಪ್ ಕ್ವಾಲಿಟೀಸು ತುಂಬ ಇರುತ್ತೆ. ಡಿಸಿಷನ್ ಮೇಕಿಂಗ್, ಸೊ ಅವರ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರ ಒಂದು ಸಂಸ್ಥೆ ಮುಂದೆ ಬರಬೇಕು ಅಂದಾಗ ಯಾವುದಾದ್ರೂ ಆಗಿರಲಿ ಆ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಇವರಲ್ಲಿ ಚೆನ್ನಾಗಿರಬೇಕು ಅಂತ. ಓಕೆ, ನೆಕ್ಸ್ಟ್ ನೋಡಿ, ಈ ಒಂದು ಕ್ವಶನ್ ಇದೆ, ಮೆನ್ಷನ್ ದಿ ಅಡ್ವಾಂಟೇಜ್ ಆಫ್ ಗ್ಲೋಬಲೈಸೇಷನ್ ಅಂತ. ಗ್ಲೋಬಲೈಸೇಷನಿಂದ ಏನೇನು ಅನುಕೂಲಗಳಾಗುತ್ತೆ ಅಂತ ಇದೆ. ಆಲ್ರೆಡಿ ಇದು ರಿಪೀಟೆಡ್ ಕ್ವಶನ್ನೇ. ಇಟ್ ಇನ್ಕ್ರೀಸಸ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಪೀಪಲ್. ಸೊ ಜನಸಾಮಾನ್ಯರ ಒಂದು ಜೀವನ ಮಟ್ಟವನ್ನು ಸುಧಾರಣೆ ಮಾಡುತ್ತೆ ಗ್ಲೋಬಲೈಸೇಷನ್. ಯಾಕೆ? ಸೊ ಕಾನ್ಸೆಪ್ಟ್ ತುಂಬ ಇದಿರುತ್ತೆ ನೋಡಿ. ಹಿಯರ್ ಆಲ್ ದಿ ಕಂಟ್ರೀಸ್ ದೇ ಎಸ್ಟಾಬ್ಲಿಷ್ ದಿ ಇಂಡಸ್ಟ್ರೀಸ್, ದೇ ಆರ್ ಇನ್ವೆಸ್ಟಿಂಗ್ ದಿ ಕ್ಯಾಪಿಟಲಿಸಮ್ ಆ್ಯಂಡ್ ಆಲ್ಸೋ ದೇ ಆರ್ ಅಗ್ರೀಡ್ ಟು ಫ್ರೀ ಟ್ರೇಡ್. Sometimes government imposed on the tax, that is the different, but maximum products without any obstacles they are easily flow into the all the countries. So that is the reason the standard of living of the people easily increasing anta. It increases the GDP of a country. ಒಂದು ರಾಷ್ಟ್ರದ ಒಂದು GDP ರೇಟ್ ಏನಿದೆ ಅದನ್ನು ಹೆಚ್ಚು ಮಾಡುತ್ತೆ ಗ್ಲೋಬಲೈಸೇಷನಿಂದ. ಯಾಕೆ ಅಂತ ಹೇಳಿದಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ ನೋಡಿ, FDI ಅಂತೇಳಿ. ಆ ರೀತಿಯಾಗಿ ವಿದೇಶಿಯರು ನಮ್ಮ ಭಾರತದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಅದೇ ರೀತಿ ನಮ್ಮ ಭಾರತವರು ಸಹ ಬೇರೆ ದೇಶಗಳಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಆ ಹೂಡಿಕೆ ಮಾಡಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು GDP ರೇಟ್ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ. ಕಸ್ಟಮರ್ಸ್ ಆರ್ ಆಫರ್ಡ್ ಎ ವೈಡರ್ ಚಾಯ್ಸ್ ಆಫ್ ಗೂಡ್ಸ್ ಅಂತ. ಸೊ ಗ್ರಾಹಕನಿಗೆ ಒಂದು ವಸ್ತು ಬೇಕು ಅಂತಿದ್ದಾಗ ಆ ಒಂದು ವಸ್ತುನ ಸುಮಾರು 100 ಕಂಪ್ನಿಗಳು ತಯಾರು ಮಾಡಿರುತ್ತೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇರುತ್ತೆ. ಹಂಗಾಗಿ ಕನ್ಸ್ಯೂಮರ್ಸು ಸೊ ಅವ್ರಿಗೆ ಡಿಫ್ರೆಂಟ್ ಟೇಸ್ಟಿಗೆ ಅವರ ಒಂದು ಆಸಕ್ತಿಗೆ ಅನುಗುಣವಾಗಿ ಆ ವಸ್ತುಗಳನ್ನು ಚೂಸ್ ಮಾಡ್ಕೊಳ್ಳುವಂಥ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ. ಇಟ್ ಪ್ರಮೋಟ್ಸ್ ಸ್ಪೆಷಲೈಸೇಷನ್ ಅಂತ. ಸೊ ಸ್ಪೆಷಲೈಸೇಷನ್ ಅನ್ನುವಂಥದ್ದು ಈ ಗ್ಲೋಬಲೈಸೇಷನ್ನಿಂದ ಆಗಿರುವಂಥದ್ದು ಅಂತೇಳಿ. ಇಟ್ ಪ್ರೊವೈಡ್ಸ್ ಜಾಬ್ ಆಪರ್ಚುನಿಟೀಸ್. ಗ್ಲೋಬಲೈಸೇಷನಿಂದ ಅನೇಕ ರಾಷ್ಟ್ರಗಳಲ್ಲಿ ಈ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಿದೆ. ಇಟ್ ಇನ್ಕ್ರೀಸಸ್ ದಿ ಫಾರಿನ್ ಟ್ರೇಡ್ ಅಂತ. ಸೊ ವಿದೇಶಿ ವ್ಯಾಪಾರ ಅಂತೇನಿದೆ ಅದನ್ನು ಹೆಚ್ಚು ಮಾಡ್ತಿರುವಂಥದ್ದು ಗ್ಲೋಬಲೈಸೇಷನಿಂದ ಆಗ್ತಿದೆ ಅಂತ.
ಓಕೆ, ನೆಕ್ಸ್ಟ್ ನೋಡಿ, ವೈ ಶುಡ್ ಇಂಡಿಯಾ ನೀಡ್ ಟು ಹ್ಯಾವ್ ಇಟ್ಸ್ ಓ. ಸೊ ಇದು ಅಪ್ಲೈಡ್ ಕ್ವಶನ್ ನೋಡಿ. ಅದಕ್ಕೆ ಆನ್ಸರ್ ಮಾತ್ರ ನೀವೇನು ಬರೀತೀರಾ, ವಾಟ್ ಆರ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಫಾರಿನ್ ಪಾಲಿಸಿ. ಫಾರಿನ್ ಪಾಲಿಸಿ ಲಕ್ಷಣಗಳೇನಿದೆ ಅವನ್ನ ಬರೀತೀರಾ. ಯಾಕೆ ನಮ್ಮ ಇಂಡಿಯಾಗೆ ಒಂದು ಸ್ವತಂತ್ರವಾಗಿರೋಂಥ ಒಂದು ಫಾರಿನ್ ಪಾಲಿಸಿ ಬೇಕು ಅಂತ ಹೇಳಿದ್ರೆ, ನ್ಯಾಷನಲ್ ಸೆಕ್ಯೂರಿಟಿ. ಯಾಕಪ್ಪ ಅಂತ ಹೇಳಿದ್ರೆ, ವಿ ಆರ್ ನಾಟ್ ಡಿಪೆಂಡಿಂಗ್ ಆನ್ ದಿ ಅದರ್ ಫಾರಿನ್ ಪಾಲಿಸೀಸ್. ಬೇರೆ ರಾಷ್ಟ್ರಗಳ ಫಾರಿನ್ ಪಾಲಿಸಿ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ, ಸೊ ನಮ್ಮ ದೇಶದಲ್ಲಿರುವಂಥ ನ್ಯಾಷನಲ್ ಸೆಕ್ಯೂರಿಟಿ ಇರ್ಬೋದು, ನ್ಯಾಷನಲ್ ಎಕನಾಮಿಕ್ ಪ್ರೋಗ್ರೆಸ್ ಇರ್ಬೋದು, ಅವೆಲ್ಲಿ ಆಗುತ್ತೆ. ಹಾಗಾಗಿ ಇಂಡಿಯಾಗೆ ಇಂಡಿಪೆಂಡೆಂಟ್ ಆಗಿರುವಂಥ ಒಂದು ಫಾರಿನ್ ಪಾಲಿಸಿ ಬೇಕು. ಸೊ ನ್ಯಾಷನಲ್ ಸೆಕ್ಯೂರಿಟಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ದಟ್ ಆಫ್ ದಿ ಫಾರಿನ್ ಪಾಲಿಸಿ, ದಟ್ ಈಸ್ ನ್ಯಾಷನಲ್ ಸೆಕ್ಯೂರಿಟಿ. ಸೊ ಇಂಡಿಯಾ ಆಲ್ವೇಸ್ ದೇ ವಾಂಟ್ ಟು ಪ್ರೊಟೆಕ್ಟ್ ದರ್ ಬಾರ್ಡರ್ಸ್. ನ್ಯಾಷನಲ್ ಎಕನಾಮಿಕ್ ಪ್ರೋಗ್ರೆಸ್. ಸೊ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು. ಸ್ಪ್ರೆಡ್ಡಿಂಗ್ ಇಂಡಿಯನ್ ಕಲ್ಚರ್ ವ್ಯಾಲ್ಯೂಸ್ ಇನ್ ಅಬ್ರಾಡ್. ಬೇರೆ ದೇಶಗಳಲ್ಲಿ ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಮೌಲ್ಯಗಳಿರಬಹುದು, ಸಂಸ್ಕೃತಿ ಇರಬಹುದು, ಭಾಷೆ ಇರಬಹುದು, ಅವುಗಳೆಲ್ಲ ಸಹ ಬೇರೆ ದೇಶಗಳಲ್ಲಿ ಹಬ್ಬಿಸುವಂಥದ್ದು ಅಂತ. ಇನ್ಕ್ರೀಸಿಂಗ್ ಇಂಡಿಯನ್ ನಂಬರ್ ಆಫ್ ಫ್ರೆಂಡ್ಲಿ ನೇಷನ್ಸ್. ವಿಶ್ವದಲ್ಲಿ ನಮ್ಮ ದೇಶಕ್ಕೆ ಹೆಚ್ಚು ಫೇವರ್ ಆಗಿರುವಂತಹ ಒಂದು ರಾಷ್ಟ್ರಗಳನ್ನು ಹೆಚ್ಚು ಮಾಡ್ಕೊಳ್ಳುವಂಥದ್ದು ಒಂದು ಇಂಪಾರ್ಟೆಂಟ್ ಫೀಚರ್. ಅದಕ್ಕೆ ನೋಡಿ, ಇವಾಗ ಇಂಡಿಯಾ ಅನ್ನುವಂಥದ್ದು ಸೆಕ್ಯೂರಿಟಿ ಕೌನ್ಸಿಲ್ಗೆ ನಾನ್ ಪರ್ಮನೆಂಟ್ ಕಂಟ್ರೀಸ್ಗೆ ಅಪಾಯಿಂಟೆಡ್ ಆಗಿದೆ. ಸೊ ಅದಕ್ಕೆ ಸುಮಾರು 185 ಕಂಟ್ರೀಸ್ ಸಪೋರ್ಟ್ ಮಾಡಿದೆ. ಅಚೀವಿಂಗ್ ವರ್ಲ್ಡ್ ಪೀಸ್ ಆ್ಯಂಡ್ ಎನೇಬಲ್ ಎವ್ರಿ ನೇಷನ್ ಟು ಕೋ ಎಕ್ಸಿಸ್ಟ್ ಅಂತೇಳಿ. ಹಾಗಾಗಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಶ್ವ ಶಾಂತಿ ಕಾಪಾಡುವಂಥದ್ದು ಮತ್ತು ಸಹಬಾಳ್ವೆಯಿಂದ ಇರಬೇಕು ಅಂತೇಳಿ ನಮ್ಮ ಇಂಡಿಯಾನೂ ಸಹ ಈ ಒಂದು ಪ್ರಿನ್ಸಿಪಲನ್ನು ಅಡಾಪ್ಟ್ ಮಾಡ್ಕೊಂಡಿದೆ. ಓಕೆ, ಇದು ನೋಡಿ ಈ ಕ್ವಶನ್ನು, ಹೌ ಆರ್ ದಿ ಲೇಬರರ್ಸ್ ಆಫ್ ಆರ್ಗನೈಸ್ಡ್ ಸೆಕ್ಟಾರ್ ಡಿಫ್ರೆಂಟ್ ಫ್ರಮ್ ದಿ ಅನ್ಆರ್ಗನೈಸ್ಡ್ ಸೆಕ್ಟಾರ್ ಅಂತ. ಇಲ್ಲಿ ಡಿಫರೆನ್ಸ್ ಕೇಳಿದ್ರೆ ಅಷ್ಟೇ. ಸೊ ಡಿಫರೆನ್ಸ್ ಒಂದು ಸೈಡ್ ನೀವು ಜ್ಞಾಪ ಕಟ್ಕೊಂಡ್ಬಿಟ್ಟು ಇನ್ನೊಂದು ಸೈಡ್ ಆರಾಮಾಗಿ ಬರೀಬಹುದು. ಏನಪ್ಪ ಡಿಫರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವೆ ಇರುವಂತಹ ಡಿಫರೆನ್ಸಸ್ ನೋಡಿ. ಆರ್ಗನೈಸ್ಡ್ ಸೆಕ್ಟರ್ಸ್ ನೋಡೋಣ. ದೇ ಹ್ಯಾವ್ ಫಿಕ್ಸ್ಡ್ ವೇಜಸ್ ಅಂತ. ಅವರಿಗೆ ನಿರ್ದಿಷ್ಟವಾಗಿರುವಂತಹ ಒಂದು ವೇತನ ಬರುತ್ತೆ. ಅದು ಎಕ್ಸಾಂಪಲ್ ನೋಡಿ, ಆರ್ಗನೈಸ್ಡ್ ಸೆಕ್ಟರ್ಸ್ಗೆ ಏನು, ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ದಿ ಎಂಪ್ಲಾಯೀಸ್ ದೇ ಆರ್ ವರ್ಕಿಂಗ್ ಇನ್ ದಿ ಪ್ರೈವೇಟ್ ಸೆಕ್ಟರ್ ಆಲ್ಸೋ. ಸೊ ಡಾಕ್ಟರ್ಸ್, ಟೀಚರ್ಸ್, ಇಂಜಿನಿಯರ್ಸ್ ಆರ್ ದಿ ಸಾಫ್ಟ್ವೇರ್ ಕಂಪನೀಸ್, ದೇ ಆರ್ ಪ್ರೊವೈಡಿಂಗ್ ಮಂತ್ಲಿ ಸ್ಯಾಲ್ರಿ. ಬಟ್ ಇನ್ ದಿ ಅನ್ಆರ್ಗನೈಸ್ಡ್ ಸೆಕ್ಟರ್ ದೇ ಡೋಂಟ್ ಹ್ಯಾವ್ ಎನಿ ಫಿಕ್ಸ್ಡ್ ವೇಜಸ್ ಅನ್ನುವಂಥದ್ದಿಲ್ಲ. ಇಫ್ ದೇ ವರ್ಕ್ ದೇ ಕ್ಯಾನ್ ಅರ್ನ್. ದೇರ್ ಇಸ್ ನೋ ಜಾಬ್ ದೇರ್ ಇಸ್ ನೋ ಅರ್ನಿಂಗ್ಸ್ ಅಂತೇಳಿ. ಹಾಗಾಗಿ ಅವರಿಗೆ ಜಾಬ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅರ್ನಿಂಗ್ಸು ಬರಲ್ಲ. ದೇ ಹ್ಯಾವ್ ಸ್ಪೆಷಲೈಸೇಷನ್. ಸೊ ಈ ಆರ್ಗನೈಸ್ಡ್ ಸೆಕ್ಟರಲ್ಲಿ ಸ್ಪೆಷಲೈಸೇಷನ್ ಇರುತ್ತೆ ನೋಡಿ. ಸೊ ಹೂ ಆರ್ ಎಕ್ಸ್ಪರ್ಟ್ ಇನ್ ದಿ ಮೆಡಿಕಲ್ ಫೀಲ್ಡ್ ದೇ ಆರ್ ವರ್ಕಿಂಗ್ ಇನ್ ದಿ ಹಾಸ್ಪಿಟಲ್ಸ್. ಹೂ ಆರ್ ಎಕ್ಸ್ಪರ್ಟ್ಸ್ ಇನ್ ದಿ ಟೀಚಿಂಗ್ ದೇ ಆರ್ ವರ್ಕಿಂಗ್ ಇನ್ ದಿ ಸ್ಕೂಲ್ ಆ್ಯಂಡ್ ಕಾಲೇಜಸ್. ಸೊ ದೇ ಹ್ಯಾವ್ ದಿ ಸ್ಪೆಷಲ್ ಸ್ಕಿಲ್ಸ್. ಬಟ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ದೇ ಡೋಂಟ್ ಹ್ಯಾವ್ ಸ್ಪೆಷಲೈಸೇಷನ್. ಅವರಲ್ಲಿ ಸ್ಪೆಷಲೈಸೇಷನ್ ಇರಲ್ಲ. ಎ ಫಾರ್ಮರ್ he can produce the agriculture crops in the land, and also a farmer he can work as a contractor worker, and also a farmer he can work as a painter. ಸೊ ಯಾವ ಕೆಲಸ ಬೇಕಾದರೂ ಮಾಡ್ತಾರೆ ನೋಡಿ, ಅದರಲ್ಲಿ ಸ್ಪೆಷಲೈಸೇಷನ್ ಇರೋದಿಲ್ಲ. ದೇ ಹ್ಯಾವ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ ದಿ ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. The government and private sector they fixed the qualifications which are required to particular company or the sector. ಫಾರ್ ಎಕ್ಸಾಂಪಲ್ ಟೀಚರ್ಸ್ ಆಗಬೇಕಂದ್ರೆ ನೋಡಿ, ಅವರಿಗೆ TET ಆಗಬೇಕು, B.Ed ಆಗಬೇಕು, ಅಥವಾ KCET ಆಗಬೇಕು ಅಂತ ಇರುತ್ತೆ. ಸೊ ಹಂಗಾಗಿ ಕ್ವಾಲಿಫಿಕೇಷನ್ಸ್ ಇರುತ್ತೆ. ಬಟ್ ದೇ ಡೋಂಟ್ ಹ್ಯಾವ್ ಎನಿ ಕ್ವಾಲಿಫಿಕೇಷನ್ಸ್ ಫಾರ್ ದಿ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಒಂದು ವಿದ್ಯಾರ್ಹತೆಗಳಿರೋದಿಲ್ಲ. ದೇ ಹ್ಯಾವ್ ಫಿಕ್ಸ್ಡ್ ಟೈಮ್ ಆಫ್ ವರ್ಕ್ ಫಾರ್ ದಿ ಆರ್ಗನೈಸ್ಡ್ ಸೆಕ್ಟರ್ಸ್. ಸೊ 10 to 4 ಆರ್ 9 to 3 ಆರ್ 10:30 to 4:30 ಅಂತ ಟೈಮ್ ಇರುತ್ತೆ. ಬಟ್ ದೆರ್ ಈಸ್ ನೋ ಫಿಕ್ಸ್ಡ್ ಟೈಮ್ ಫಾರ್ ದಿ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ದೇ ಹ್ಯಾವ್ ಮೆಡಿಕಲ್ ಫೆಸಿಲಿಟೀಸ್ ಫಾರ್ ದಿ ಆರ್ಗನೈಸ್ಡ್ ಸೆಕ್ಟರ್ಸ್. ಸೊ ಅವ್ರಿಗೆ ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ, ಗೌರ್ಮೆಂಟು ಫ್ರೀ ಫೆಸಿಲಿಟೀಸ್ ಕೊಟ್ಟಿರುತ್ತೆ. ಬಟ್ ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಮೆಡಿಕಲ್ ಫೆಸಿಲಿಟೀಸು ಇರೋದಿಲ್ಲ. ಅಲೋಯನ್ಸಸ್, ಪೆನ್ಷನ್ ಆ್ಯಂಡ್ ಪೇಯ್ಡ್ ಲೀವ್ಸ್ ಫಾರ್ ದಿ ಆರ್ಗನೈಸ್ಡ್ ಸೆಕ್ಟರ್ಸ್ ಕೊಡುತ್ತೆ. ಬೇರೆ ಕಡೆ ಹೋದಾಗ ಅಲೋಯನ್ಸಸ್ ಕೊಡುತ್ತೆ, ಮತ್ತು ಪೇಯ್ಡ್ ಲೀವ್ಸ್ ಕೊಡುತ್ತೆ. ಅವರು ಮನೆಯಲ್ಲಿ ಇದ್ದರೂ ಸಹ ಅವರಿಗೆ ಸಂಬಳ ಬರೋ ಥರ ಇರುತ್ತೆ. ಬಟ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ಗೆ ಇವು ಯಾವ ಫೆಸಿಲಿಟೀಸು ಸಹ ಇರೋದಿಲ್ಲ. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಹನಿ ಬೆಸೆಂಟ್ ಈಸ್ ಅನ್ ಅನ್ಫರ್ಗೆಟಬಲ್ ಲೇಡಿ ಇನ್ ಹಿಸ್ಟರಿ ಆಫ್ ಇಂಡಿಯಾ. ವೈ? ಭಾರತದ ಇತಿಹಾಸದಲ್ಲಿ ಹನಿ ಬೆಸೆಂಟ್ ಅನ್ನೋರು ಮರೆಯಲಾಗದೇ ಇರುವಂತಹ ಒಬ್ಬ ವ್ಯಕ್ತಿ, ಮಹಿಳೆ. ಯಾಕೆ ಅಂತ ಹೇಳಿದಾಗ ಅವರ ಒಂದು ರಿಫಾರ್ಮ್ಸ್ ಬರೀಬೇಕಾಗುತ್ತೆ.
Annie Besant is an unforgettable lady in history India because she encourages providing education to all. ಎಲ್ಲರಿಗೂ ಸಹ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಒತ್ತು ನೀಡುವಂಥದ್ದು ಅನಿರು. ಶಿ ಎಸ್ಟಾಬ್ಲಿಷ್ಡ್ ಸೆಂಟ್ರಲ್ ಹಿಂದೂ ಬನಾರಸ್ ಕಾಲೇಜ್ ಅಂತ, ಸಬ್ಬಸ್ ಕಾಲೇಜ್ ಅಂತ ಇದೆಯಲ್ವ ಉತ್ತರ ಪ್ರದೇಶದಲ್ಲಿ, ಅದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಶಿ ಸ್ಟಾರ್ಟೆಡ್ ಪೀರಿಯಾಡಿಕಲ್ಸ್ ಲೈಕ್ ನ್ಯೂ ಇಂಡಿಯಾ, ಕಾಮನ್ವೆಲ್ತ್, ಯಂಗ್ ಇಂಡಿಯಾ ಅಂತ ಒಂದು ಮ್ಯಾಗ್ಝಿನ್ಸನ್ನು ಮಾಡ್ತಾರೆ. ಶಿ ಸ್ಟಾರ್ಟೆಡ್ ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ ಟು ಎನ್ಕರೇಜ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಂತ, ಭಾರತದ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ಇನ್ನೂ ಹೆಚ್ಚು ತೀವ್ರವಾಗಿ ಮಾಡೋದಕ್ಕೆ ಈ ತಿಲಕರ ಜೊತೆಗೂಡಿ ಹೋಮ್ ರೂಲ್ ಮೂವ್ಮೆಂಟ್ ಅಂತ ಮಾಡ್ತಾರೆ. ಶಿ ಈಸ್ ಸೋಷಿಯಲ್ ರಿಫಾರ್ಮರ್ ಆಫ್ ಇಂಡಿಯಾ. ಶಿ ಈಸ್ ಒನ್ ಆಫ್ ದಿ ಸೋಷಿಯಲ್ ರಿಫಾರ್ಮರ್ ಆಫ್ ಇಂಡಿಯಾ. ಶಿ ಲೀಡ್ಸ್ ದಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಭಾರತದ ಸ್ವಾತಂತ್ರ್ಯ ಹೋರಾಟದ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಇವರು. ಆ್ಯಂಡ್ ಆಲ್ಸೋ ಶಿ ಬಿಕೇಮ್ ದಿ ಫಸ್ಟ್ ಲೇಡಿ ಆಫ್ ದಿ ಪ್ರೆಸಿಡೆಂಟ್ ಆಫ್ ಐ.ಎನ್.ಸಿ.ನ ಒಂದು ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಗಿ ಈ ಅನ್ನಿ ಬೆಸೆಂಟು ಆಗಿರ್ತಾರೆ. ಅದು ಜ್ಞಾಪಕ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡಿ, ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಾಟ್ ರೆವಲ್ಯೂಷನರಿ ಚೇಂಜಸ್ ಇನ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಸೊ ಇದ್ರ ಬಗ್ಗೆ ಹೇಳಬೇಕು. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಇನ್ಸಿಡೆಂಟು ನಮ್ಮ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನರಿ ಚೇಂಜಸ್ ಮಾಡಿತು. ಯಾಕೆ ಅಂತ, ಇಟ್ ಪುಟ್ ಅನ್ ಎಂಡ್ ಟು ಅಡ್ಮಿನಿಸ್ಟ್ರೇಷನ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. ಸೊ ಯಾವಾಗ 1600 ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತಕ್ಕೆ ಬಂತು, ಆವಾಗಿಂದ ಅಪ್ ಟು 1858ವರೆಗೆ ಇತ್ತು. ಆ ಬ್ರಿಟಿಷ್ ಗೌರ್ಮೆಂಟ್ ಇದೆಯಲ್ವಾ, ಅದು ಈಸ್ಟ್ ಇಂಡಿಯಾ ಕಂಪನಿಗಿರೋಂಥ ಪರ್ಮಿಷನನ್ನು ಕ್ಯಾನ್ಸಲ್ ಮಾಡುತ್ತೆ. ಇನ್ 1858 ಕ್ವೀನ್ ವಿಕ್ಟೋರಿಯಾ ಪ್ರೊಕ್ಲಮೇಷನ್ ಕೇಮ್ ಇನ್ ಟು ಫೋರ್ಸ್ ಅಂತ. ರಾಣಿ ವಿಕ್ಟೋರಿಯಾ ಅಂತ ಇದ್ದಲ್ಲ, ಅವ್ರೇನು ಮಾಡ್ತಾರಪ್ಪ, ಶಿ ಸ್ಟಾರ್ಟೆಡ್ ಟು ರೂಲ್ ಇಂಡಿಯಾ ಡೈರೆಕ್ಟ್ಲಿ. ಸೊ ಭಾರತವನ್ನು ನೇರವಾಗಿ ಬ್ರಿಟನ್ ಸರ್ಕಾರ ನೋಡ್ಕೊಳ್ಳುತ್ತೆ. ದಿಸ್ ರಿವೋಲ್ಟ್ ಗಿವ್ಸ್ ನ್ಯೂ ರೂಟ್ ಟು ಅಪ್ಕಮಿಂಗ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಇದರಲ್ಲಿ ಫೇಲ್ಯೂರ್ ಆಗಿರ್ಬೋದು ಇಂಡಿಯನ್ಸು, ಬಟ್ ಮುಂದೆ ನಡೆದಂತಹ ಒಂದು ಭಾರತದ ಸ್ವಾತಂತ್ರ್ಯ ಹೋರಾಟ ಏನಿದೆ ಅದರ ಒಂದು ದಿಕ್ಕನ್ನು ಬದಲಿಸುತ್ತೆ. ದಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪ್ರಿನ್ಸಿಪಲ್ಸ್ ಹ್ಯಾವ್ ಬಿನ್ ವಿತ್ಡ್ರಾನ್ ಬೈ ಕ್ವೀನ್. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಏನಿತ್ತು, ಆ ಒಂದು ಪದ್ಧತಿಗಳನ್ನು ರಾಣಿನಂತವ್ರು ವಾಪಸ್ ತೆಗೆದುಕೊಂಡ್ರು. ಬ್ರಿಟಿಷ್ ಡಿಸೈಡೆಡ್ ಟು ಇನ್ವಾಲ್ವ್ ಇಂಡಿಯನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಸೊ ಇದಕ್ಕೆ ಮೊದಲು ಯಾವುದೇ ರೀತಿಯಾದಂಥ ಅಡ್ಮಿನಿಸ್ಟ್ರೇಷನಲ್ಲಿ ಇಂಡಿಯನ್ಸ್ಗೆ ಪಾರ್ಟಿಸಿಪೇಷನ್ ಇರೋದಿಲ್ಲ. ಬಟ್ ಈ ಒಂದು ಇನ್ಸಿಡೆಂಟ್ ಆದಮೇಲೆ ರಾಣಿನಂತವರು ನಮ್ಮ ಇಂಡಿಯನ್ಸನ್ನು ಅಡ್ಮಿನಿಸ್ಟ್ರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೆಲವೊಂದು ಅವಕಾಶಗಳು ಕೊಡ್ತಾರೆ. ದೆನ್ ಪ್ಯಾಟ್ರಿಯಾಟಿಸಮ್ ರಿಚಾರ್ಜ್ ದ ಅಪ್ಕಮಿಂಗ್ ಸ್ಟ್ರಗಲ್ಸ್ ಅಂತ, ಅಲ್ಲಿ ಸೋತಿರಬಹುದು 1857. ಅದೊಂದು ಇನ್ಸ್ಪಿರೇಷನ್ ಇದೆ ಅಲ್ವಾ, ಮುಂದೆ ನಡೆದಂಥ ಎಲ್ಲ ದೊಡ್ಡ ಮಟ್ಟದ ಹೋರಾಟಗಳಿಗೆ ಇದೇ ಒಂದು ಸ್ಫೂರ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ರೂರಲ್ ಡೆವಲಪ್ಮೆಂಟ್. ಸೊ ಈ ಚಾಪ್ಟರ್ಲ್ಲೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ರೂರಲ್ ಡೆವಲಪ್ಮೆಂಟ್ ಒಂದು ಇಂಪಾರ್ಟೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಟು ಎರಾಡಿಕೇಟ್ ಪಾವರ್ಟಿ. ರೂರಲ್ ಕಮ್ಯುನಿಟಿಲಿರುವಂಥ ಪ್ರಾಬ್ಲಮ್ಸು ಅದನ್ನು ಬರೆದ್ರೆ ಆಗುತ್ತೆ ನೋಡಿ. ಟು ಎರಾಡಿಕೇಟ್ ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇಲಿಟ್ರಸಿ. ಸೊ ರೂರಲ್ ಕಮ್ಯುನಿಟೀಸಲ್ಲಿ ಇರುವಂಥದ್ದು ಜಾಸ್ತಿ, ಬಡತನವನ್ನು ಹೋಗಲಾಡಿಸಬೇಕು, ನಿರುದ್ಯೋಗನ ಹೋಗಲಾಡಿಸಬೇಕು, ಅನಕ್ಷರತೆಯನ್ನು ಹೋಗಲಾಡಿಸಬೇಕು. ಟು ಫೆಸಿಲಿಟೇಟ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಅಂತ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಿಗೆ ಹೆಚ್ಚು ವಿದ್ಯಾಭ್ಯಾಸದ ಅವಕಾಶಗಳನ್ನು ಹೆಚ್ಚು ಕೊಡಬೇಕು, ಮತ್ತು ಈ ಆರೋಗ್ಯದ ಒಂದು ಸವಲತ್ತುಗಳನ್ನು ಹೆಚ್ಚು ಮಾಡಬೇಕು. ಟು ಬ್ರಿಂಗ್ ಡೆವಲಪ್ಮೆಂಟ್ ಇನ್ ಅಗ್ರಿಕಲ್ಚರ್ ಒಂದು ಡೆವಲಪ್ಮೆಂಟ್ ಆಗೋದಕ್ಕೆ ಪಂಚಾಯತಿಗಳನ್ನಂಥದ್ದು ಕೆಲವೊಂದು ಪ್ರೋಗ್ರಾಮ್ಗಳು ಮಾಡಬೇಕು, ಸಪೋರ್ಟ್ ಮಾಡಬೇಕು. ಟು ಪ್ರೊವೈಡ್ ಫೆಸಿಲಿಟೇಟ್ಸ್ ಇರಿಗೇಷನ್ ಜಾಸ್ತಿ ಆಗೋದಕ್ಕೆ ಪಂಚಾಯತಿಗಳು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಟ್ ಪ್ರೊವೈಡ್ಸ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಮಾರ್ಕೆಟ್ ಯಾರ್ಡ್ಸ್. ಪ್ರತಿ ಹಳ್ಳಿಗೂ ಸಹ ಈ ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಬೇಕು, ಮತ್ತು ಅಲ್ಲಿ ಬೆಳೆದಿರುವಂತಹ ಒಂದು ಸರಕುಗಳನ್ನು ಮಾರಾಟ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಮಾರುಕಟ್ಟೆ ಕೇಂದ್ರಗಳನ್ನು ಸಹ ಮಾಡಬೇಕಾಗುತ್ತೆ. ಇಟ್ ಪ್ರಮೋಟ್ಸ್ ಇರಿಗೇಷನನ್ನು ಹೆಚ್ಚು ಮಾಡಬೇಕು. ದೆನ್ ನೆಕ್ಸ್ಟ್ ಕ್ವಶನ್, ರೋಡ್ಸ್ ಪ್ಲೇ ಎ ವೈಟಲ್ ರೋಲ್ ಇನ್ ದಿ ಎಕನಾಮಿಕ್ ಗ್ರೋತ್ ಆಫ್ ಎ ನೇಷನ್, ಜಸ್ಟಿಫೈ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಬಗ್ಗೆ ಕೇಳಿಲ್ಲ, ರೋಡ್ಸ್ ಕೇಳಿದ್ದಾರೆ, ಬಟ್ ಟ್ರಾನ್ಸ್ಪೋರ್ಟ್ ಬರೆದ್ರೂ ಆಗುತ್ತೆ. ಸೊ ರೋಡ್ಸ್ ನೋಡಿ, ಮೋಸ್ಟ್ ಯೂಸ್ಫುಲ್ ಫಾರ್ ಡಿಫೆನ್ಸ್ ಇನ್ ಬಾರ್ಡರ್ ಏರಿಯಾಸ್. ಸೊ ಬಾರ್ಡರ್ ಏರಿಯಾಸಲ್ಲಿ ಈ ರಸ್ತೆಗಳನ್ನುವಂಥದ್ದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಫಾರ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ರೋಡ್ಸ್ ಆರ್ ಎಸೆನ್ಷಿಯಲ್. ಆಲ್ರೆಡಿ ಮಾಡಲ್ ಪೇಪರ್ 1ನಲ್ಲೂ ಸಹ ಕ್ವಶನ್ ಬಂದಿದೆ, ಅದೇ ಆನ್ಸರೇ ಬರೀಬಹುದು. ಬಟ್ ಇಲ್ಲಿ ರೈಲ್ವೆ ಮತ್ತು ಏರ್ ಸರ್ವಿಸ್ ಇದೆ ಅಲ್ವಾ, ಅದನ್ನು ಬಿಟ್ಟು ಎಲ್ಲವನ್ನು ಬರೀಬೋದು. ಸೊ ದೇ ಆರ್ ವೆರಿ ಕನ್ವೀನಿಯಂಟ್ ಟು ಕನೆಕ್ಟ್ ಐಸೋಲೇಟೆಡ್ ವಿಲೇಜ್. ತುಂಬ ದೂರ ಇರುವಂಥ ಹಳ್ಳಿಗಳನ್ನು ಕನೆಕ್ಟ್ ಮಾಡೋದಕ್ಕೆ ರಸ್ತೆ ಅನ್ನುವಂಥದ್ದೇ ಸುಲಭವಾಗಿರುವಂಥ ಒಂದು ವಿಧಾನ. ರೋಡ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಇನ್ ಫಾರೆಸ್ಟ್ ಆ್ಯಂಡ್ ಹಿಲ್ಲಿ ರೀಜನ್ಸ್ ಅಂತ. ಈ ಬೆಟ್ಟಗಳಲ್ಲಿರಬಹುದು ಅಂಥ ಕಡೆ ಈ ರೋಡ್ಗಳನ್ನು ಸುಲಭವಾಗಿ ನಿರ್ಮಾಣ ಮಾಡಬಹುದು. ದೇ ಕನೆಕ್ಟ್ ರಿಮೋಟ್ ಪ್ಲೇಸಸ್ ವಿತ್ ಟೌನ್ಸ್ ಆ್ಯಂಡ್ ಸಿಟೀಸ್.
ಈ ಒಂದು ದೂರ ಇರುವಂಥ ತುಂಬ ದೂರದಲ್ಲಿರುವಂತಹ ಒಂದು ಹಳ್ಳಿಗಳಿರ್ಬೋದು, ಪ್ರದೇಶಗಳಿರ್ಬೋದು, ಅವುಗಳನ್ನು ಟೌನ್ಸ್ ಮತ್ತು ಸಿಟೀಸ್ಗೆ ಕನೆಕ್ಟ್ ಮಾಡುವಂಥದ್ದು ರೋಡ್ಸ್ ಅನ್ನುವಂಥದ್ದು. ದೇ ಪ್ರೊವೈಡ್ ಡೋರ್ ಟು ಡೋರ್ ಸರ್ವಿಸ್, ಅಂದರೆ ಪ್ರತಿ ಹಳ್ಳಿಗೂ ಸಹ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅನ್ನುವಂಥದ್ದು ಇರುತ್ತೆ ಅಂತ. ನೆಕ್ಸ್ಟ್ ನೋಡಿ 4 ಮಾರ್ಕ್ಸ್ ಕ್ವಶನ್ಸ್. ದಿ ರೋಲ್ ಆಫ್ ರೆವಲ್ಯೂಷನರೀಸ್ ಇನ್ ಫ್ರೀಡಮ್ ಸ್ಟ್ರಗಲ್ ಇಸ್ ವೆರಿ ಇಂಪಾರ್ಟೆಂಟ್. ವೈ? ಸೊ ಇದು ರಿಪೀಟೆಡ್ ಕ್ವಶನ್ನೇ, ಮಾಡಲ್ ಪೇಪರ್ 1 ಇತ್ತು ನೋಡಿ. ದೀಸ್ ರೆವಲ್ಯೂಷನರಿಸ್ಟ್, ಯು ಶುಡ್ ಮೆನ್ಷನ್ ದಿ ನೇಮ್ಸ್ ಆಫ್ ದಿ ರೆವಲ್ಯೂಷನರಿಸ್ಟ್. ಸೊ ಅವ್ರ ಹೆಸರುಗಳು ಕೆಲವರು ಬರೀರಿ, ಅದಾದಮೇಲೆ ಮತ್ತೆ ಇದನ್ನು ಬರೀರಿ. ದೆ ಸ್ಟ್ರೆಸ್ಡ್ ವೈಲೆನ್ಸ್ ಮೆಥಡ್ ಫಾರ್ ಫ್ರೀಡಮ್. ಸೊ ದೇ ಬಿಲೀವ್ಡ್ ಇನ್ ದಿ ವೈಲೆನ್ಸ್ ಆ್ಯಂಡ್ ಆಲ್ಸೋ ದೇ ಸ್ಟ್ರೆಸ್ಡ್ ವೈಲೆನ್ಸ್ ಮೆಥಡ್ ಫಾರ್ ಫ್ರೀಡಮ್. ಸ್ವತಂತ್ರ ಪಡ್ಕೋಬೇಕು ಅಂತ ಹೇಳಿದ್ರೆ ಹಿಂಸಾ ಮಾರ್ಗದ ಮುಖಾಂತರ ಪಡ್ಕೋಬೇಕು ಅಂತ ಡಿಸೈಡ್ ಆಗಿದ್ದರು. ದೇ ಸ್ಯಾಕ್ರಿಫೈಸ್ ದರ್ ಲೈಫ್ ಟು ಫ್ರೀಡಮ್ ಆಫ್ ಕಂಟ್ರಿ. ನಮ್ಮ ದೇಶಕ್ಕೋಸ್ಕರ ಅವರ ಪ್ರಾಣಗಳನ್ನೇ ತ್ಯಾಗ ಮಾಡಿದರು. ದೇ ಕ್ರಿಯೇಟ್ಸ್ ಫಿಯರ್ ಅಮಾಂಗ್ ದಿ ಬ್ರಿಟಿಷ್. ಸೊ ಹೂ ಆರ್ ದಿ ಬ್ರೂಟಲ್ ಆಫೀಸರ್ಸ್? ದೇ ಎಕ್ಸ್ಪ್ಲಾಯ್ಟೆಡ್ ಆ್ಯಂಡ್ ಟಾರ್ಚರ್ ದಿ ಇಂಡಿಯನ್ಸ್. ಸಚ್ ಬ್ರಿಟಿಷ್ ಬ್ರೂಟಲ್ ಆಫೀಸರ್ಸ್ ಕಿಲ್ಡ್ ಬೈ ದಿ ರೆವಲ್ಯೂಷನರಿಸ್ಟ್. ಹಂಗಾಗಿ ಎನ್ಕರೇಜಸ್ ಫ್ರೀಡಮ್ ಸ್ಟ್ರಗಲ್. ಭಾರತ ಸ್ವಾತಂತ್ರ್ಯ ಹೋರಾಟ ಅಂತೇನಿದೆ ಅದು ಇನ್ನು ಹೆಚ್ಚು ತೀವ್ರಗತಿಯಲ್ಲಿ ಹೋಗುವುದಕ್ಕೆ ಇವರು ಕಾರಣರಾದರು. ದೆ ಸ್ಟ್ರೆಂಥನ್ ದಿ ಫ್ರೀಡಮ್ ಫೈಟ್. ಸ್ವಾತಂತ್ರ್ಯ ಹೋರಾಟ ಇನ್ನು ಪ್ರಬಲ ಆಗುವುದಕ್ಕೆ ಇವರೊಂದು ಕಾರಣ ಆದರು. ಯಾಕೆ ಕಾರಣ ಆದರು ಅಂತ ಹೇಳಿದ್ರೆ, ಮೆನಿ ಯೂತ್ಸ್ ದೇ ವರ್ ಅಟ್ರಾಕ್ಟೆಡ್ ಬೈ ದಿ ರೆವಲ್ಯೂಷನರಿಸ್ಟ್. ದಟ್ ಈಸ್ ಒನ್ ಆಫ್ ದಿ ರೀಸನ್. ದೇ ಎಸ್ಟಾಬ್ಲಿಷ್ಡ್ ಸೀಕ್ರೆಟ್ ಆರ್ಗನೈಸೇಷನ್ ಟು ಇಂಪ್ಲಿಮೆಂಟ್ ದರ್ ಐಡಿಯಾಸ್. ಸೊ ಸೀಕ್ರೆಟ್ ಆರ್ಗನೈಸೇಷನ್ಸನ್ನು ಕಟ್ಕೊಂಡು ಅದರ ಮುಖಾಂತರ ಈ ಬ್ರಿಟಿಷರ ಖಜಾನೆಗಳನ್ನು ಲೂಟಿ ಮಾಡೋದು, ಪೊಲೀಸ್ ಸ್ಟೇಷನ್ಗಳನ್ನು ಧ್ವಂಸ ಮಾಡುವಂಥದ್ದು, ಮತ್ತು ಅಲ್ಲಿರುವಂತಹ ಒಂದು ಖಜಾನೆಯಲ್ಲಿ ಹಣ ಲೂಟಿ ಮಾಡಿ ಆ ಹಣದಿಂದ ಬಾಂಬ್ಗಳು ತಯಾರು ಮಾಡೋದು, ಗನ್ಗಳನ್ನು ತಯಾರು ಮಾಡೋದು, ಮತ್ತು ಅದನ್ನು ಉಪಯೋಗಿಸುವಂತಹ ಒಂದು ಸ್ಕಿಲ್ಸನ್ನು ಬೇರೆಯವರಿಗೆ ಹೇಳಿಕೊಡುವಂಥದ್ದು, ಟ್ರೈನಿಂಗ್ ಕೊಡುವಂಥದ್ದು, ಇವೆಲ್ಲನೂ ಮಾಡ್ತಿದ್ರು. ದೇ ಅಪೋಸ್ ದಿ ಮಿಸ್ ಅಡ್ಮಿನಿಸ್ಟ್ರೇಷನ್ ಆಫ್ ಬ್ರಿಟಿಷರ ದುರಾಡಳಿತವನ್ನು ವಿರೋಧ ಮಾಡಿದರು. ದೇ ವಾಂಟ್ ಟು ಕ್ವಿಟ್ ಬ್ರಿಟಿಷ್ ಫ್ರಮ್ ಇಂಡಿಯಾ. ಭಾರತದಿಂದ ಬ್ರಿಟಿಷರನ್ನು ಓಡಿಸಬೇಕು ಅಂತ ಡಿಸೈಡ್ ಆಗಿದ್ದರು. ಓಕೆ, ರೌಲತ್ ಆ್ಯಕ್ಟ್ ಆಫ್ ಅ ಬ್ರಿಟಿಷ್ ಇಂಟೆನ್ಸಿಫೈಡ್ ದಿ ಫ್ರೀಡಮ್ ಸ್ಟ್ರಗಲ್ ಇನ್ ಇಂಡಿಯಾ. ಭಾರತದಲ್ಲಿ ಈ ಸ್ವಾತಂತ್ರ್ಯ ಹೋರಾಟ ಅನ್ನುವಂಥದ್ದು ತೀವ್ರಗತಿಯಲ್ಲಿ ಆಗಬೇಕಾದ್ರೆ ರೌಲತ್ ಆ್ಯಕ್ಟ್ ಒಂದು ಕಾರಣ. ಯಾಕೆ ಅಂತ ಕ್ವಶನ್ ಇದೆ ನೋಡಿ. ಆವಾಗ ರೌಲತ್ ಆ್ಯಕ್ಟ್ ಇದೆ ನೋಡಿ, ಅದರಲ್ಲಿ ಬರೀಬೇಕಾಗುತ್ತೆ. ದಿ ರೌಲತ್ ಆ್ಯಕ್ಟ್ ಇಂಪ್ಲಿಮೆಂಟೆಡ್ ಇನ್ 1919. 1919 ರೌಲತ್ ಆ್ಯಕ್ಟ್ ಅನ್ನೋಂಥದ್ದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ದಿಸ್ ಆ್ಯಕ್ಟ್ ವಾಂಟ್ಸ್ ಕಂಟ್ರೋಲ್ ದಿ ನ್ಯಾಷನಲಿಸ್ಟ್. ಫಾರ್ ದಿ ನ್ಯಾಷನಲಿಸ್ಟ್ ದೇ ಫಾಟ್ ವಿತ್ ದಿ ಬ್ರಿಟಿಷರ್ಸ್. ದಿಸ್ ಲಾ ಇಟ್ ವಾಂಟ್ ಟು ಕರ್ಬ್ ದಟ್ ವೈಲೆನ್ಸ್ ಆ್ಯಕ್ಟಿವಿಟೀಸ್ ಅಂತೇಳಿ. ಹಾಗಾಗಿ ಯಾರ್ಯಾರು ಹಿಂಸಾ ಮಾರ್ಗದ ಮುಖಾಂತರ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೋ ಅಂತ ಎಲ್ಲ ಏನಾದರೂ ಮಾಡಿ ಮಟ್ಟ ಆಗಬೇಕು ಅಂತೇಳಿ ಈ ಒಂದು ಕಾಯ್ದೆಯನ್ನು ತಂದರು ಅಂತೇಳಿ. ದಿ ಬ್ರಿಟಿಷ್ ಹ್ಯಾಡ್ ದಿ ಪವರ್ ಟು ಅರೆಸ್ಟ್ ಎ ಮ್ಯಾನ್ ಆ್ಯಂಡ್ ಡಿಕ್ಲೇರ್ ಹಿಮ್ ಅಫೆಂಡರ್ ಅಂತ. ಯಾವುದೇ ಬ್ರಿಟಿಷರು ಇರಬಹುದು, ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವರನ್ನು ಅಫೆಂಡರ್ ಆಗಿ ಪ್ರೂವ್ ಮಾಡಬಹುದು. ಸೊ ಅಂತ ಹೇಳಿದ್ರೆ ಅನುಮಾನದ ಮೇಲೂ ಸಹ ಅವರನ್ನು ಅರೆಸ್ಟ್ ಮಾಡ್ಬೋದು. ಅವರು ತಪ್ಪು ಮಾಡಿರಬಹುದು, ಮಾಡ್ದೇನೆ ಇರಬಹುದು, ಬಟ್ ಅವರಿಗೆ ಅವಕಾಶನೇ ಕೊಡೋದಿಲ್ಲ. ಹಂಗಾಗಿ ಅನುಮಾನದ ಮೇಲೆ ಯಾರನ್ನ ಬೇಕಾದರೂ ಅರೆಸ್ಟ್ ಮಾಡುವಂತಹ ಒಂದು ಕಾನೂನನ್ನು ಮಾಡಿದ್ರು. ದಿಸ್ ಆ್ಯಕ್ಟ್ ಸ್ನ್ಯಾಚ್ಡ್ ದಿ ರೈಟ್ಸ್ ಆಫ್ ದಿ ಪೀಪಲ್ ಟು ಅಸೆಂಬಲ್ ಫಾರ್ ಎ ಮೀಟಿಂಗ್. ಸೊ ಹಂಗಾಗಿ ಈ ಕಾನೂನಿನಿಂದ ಯಾರೂ ಸಹ ಗುಂಪೇ ಸೇರಬಾರ್ದು, ಮತ್ತು ಜನರಿಗಿರುವಂಥ ಹಕ್ಕುಗಳನ್ನು ಬ್ರಿಟಿಷ್ ಕಾಯ್ದೆ ಕಿತ್ಕೊಳ್ತು. ಓಕೆ, ದಿಸ್ ಆ್ಯಕ್ಟ್ ಆಲ್ಸೋ ಕಂಟ್ರೋಲ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆರ್ಗನೈಸೇಷನ್. ಸೊ ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ಳುವಂಥದ್ದು ಹಕ್ಕಿತ್ತು, ಬಟ್ ಈ ಒಂದು ಕಾಯ್ದೆ ಮುಖಾಂತರ ಯಾರೂ ಸಹ ಸಂಘ ಸಂಸ್ಥೆಗಳು ಕಟ್ಕೋಬಾರ್ದು ಮತ್ತು ಯಾರೂ ಸಹ ಗುಂಪು ಸೇರಬಾರ್ದು ಅಂತಹ ಒಂದು ಕಾಯ್ದೆ ಈ ರೌಲತ್ ಕಾಯ್ದೆ ಆಗಿತ್ತು. ಇಟ್ ರೆಗ್ಯುಲೇಟ್ಸ್ ದಿ ಫ್ರೀ ರೈಟ್ ಎಕ್ಸ್ಪ್ರೆಷನ್ ಆಫ್ ಪೀಪಲ್. ಜನರು ಮುಕ್ತವಾಗಿ ಮಾತಾಡುವಂಥ ಒಂದು ಹಕ್ಕಿತ್ತು. ಈ ಕಾಯ್ದೆ ಪ್ರಕಾರ ಯಾರೂ ಸಹ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಯಾರು ಮಾತಾಡ್ದಂಗೆ ಮಾಡಿದ್ರು. ದಿ ಜಲಿಯನ್ ವಾಲಾಬಾಗ್ ಮೆಸಾಕರ್ ಹ್ಯಾಪನ್ ಬಿಕಾಸ್ ಆಫ್ ದಿಸ್ ಆ್ಯಕ್ಟ್. ಸೊ ಈ ಕಾರಣದಿಂದನೇ ಈ ಜಲಿಯನ್ ವಾಲಾಬಾಗ್ ಮೆಸಾಕರ್ ಅನ್ನುವಂಥದ್ದು ನಡೆಯಿತು. ಹಂಡ್ರೆಡ್ಸ್ ಆಫ್ ಪೀಪಲ್ ಲಾಸ್ಟ್ ದರ್ ಲೈಫ್ ಇನ್ ದಿ ಜಲಿಯನ್ ವಾಲಾಬಾಗ್ ಮೆಸಾಕರ್. ಈ ಒಂದು ದುರ್ಘಟನೆಯಲ್ಲಿ ಸುಮಾರು ಜನರು ಪ್ರಾಣವನ್ನು ತೆತ್ತರು ಅಂತೇಳಿ. ಸೊ ನೋಡಿ, ದಿ ಪೊಲಿಟಿಕಲ್ ಸಿಚುವೇಶನ್ ಆಫ್ ರಷ್ಯಾ ಇನ್ ದಿ ಅರ್ಲಿ 20th century ಚೇಂಜ್ ದಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಜಸ್ಟಿಫೈ. ಇದು ರಷ್ಯನ್ ರೆವಲ್ಯೂಷನ್ ಬಗ್ಗೆ ಇರುತ್ತೆ ನೋಡಿ. ದಿ ಪೀಪಲ್ ಲಾಸ್ಟ್ ದೇರ್ ರೈಟ್ಸ್ ಇನ್ ಜಾರ್ ಅಡ್ಮಿನಿಸ್ಟ್ರೇಷನ್. ಈ ಜಾರ್ಸ್ ಒಂದು ಆಡಳಿತವನ್ನು ಜನರು ಸಹಿಸ್ಕೊಳ್ತಿರಲಿಲ್ಲ. ದಿ ರಷ್ಯನ್ಸ್ ಬಿಕಮ್ ಪೂರ್ ಬಿಕಾಸ್ ಆಫ್ ಕಿಂಗ್ಸ್ ಪಾಲಿಸೀಸ್ ಅಂತ. ಈ ರಾಜನ ಒಂದು ಅವಿವೇಕಿ ನಿರ್ಣಯಗಳಿಂದ ರಷ್ಯನ್ಸು ಹೆಚ್ಚು ಬಡ, ಹೆವಿ ಟ್ಯಾಕ್ಸ್ ಟು ಕಿಂಗ್ಸ್. ಅಷ್ಟು ಬಡವರಾದರೂ ಸಹ ಅವರು ಕಡ್ಡಾಯವಾಗಿ ರಷ್ಯನ್ ಸರ್ಕಾರಕ್ಕೆ ದೆರ್ ಈಸ್ ಅ ಡಿಸ್ಕ್ರಿಮಿನೇಷನ್ ಅಮಾಂಗ್ ಪೂರ್ ಆ್ಯಂಡ್ ರಿಚ್ ಪೀಪಲ್. ಸೊ ಇಲ್ಲಿ ಶ್ರೀಮಂತರಾಗ್ತಿದ್ದಾರೆ, ಬಡವರು ಕಡು ಬಡವರಾಗ್ತಿದ್ದಾರೆ. ಆ ಒಂದು ಡಿಫರೆನ್ಸು ಜಾಸ್ತಿ ಆಗ್ತಾ ಹೋಯಿತು, ಮತ್ತು ಅಲ್ಲಿ ಡಿಸ್ಕ್ರಿಮಿನೇಷನ್ ಜಾಸ್ತಿ ಆಯಿತು. ಜಪಾನ್ ಡಿಫೀಟೆಡ್ ರಷ್ಯಾ ಇನ್ 1905. ಜಪಾನ್ ಈಸ್ ದಿ ಸ್ಮಾಲ್ ಕಂಟ್ರಿ, ರಷ್ಯಾ ಈಸ್ ದಿ
largest country. So the small Asian country defeated the Russia. So this shamefulness among the Russians ಅಂತ. ಸೊ ಅದು ಒಂದು ಕಾರಣ. ದಿ ಕಿಂಗ್ ನಾಟ್ ಪ್ರೊವೈಡ್ ಫುಡ್ ಆ್ಯಂಡ್ ಶೆಲ್ಟರ್ ಟು ಪೀಪಲ್. ಸೊ ಈ ರಾಜ ಅನ್ನುವಂಥವ್ರು ಸೊ ಪ್ರಜೆಗಳಿಗೆ ಬೇಕಾಗಿರುವಂಥ ಒಂದು ಸವಲತ್ತುಗಳನ್ನು ಕೊಡಬೇಕಾಗಿತ್ತು. ಅವ್ರಿಗೆ ಯಾವುದೇ ಆಹಾರ ಇರಬಹುದು ಅಥವಾ ಅತ್ಯವಶ್ಯಕ ಸಾಮಗ್ರಿಗಳನ್ನು ಕೊಡ್ತಿರಲಿಲ್ಲ. ಅದರಿಂದ ಇವರು ರಿವೋಲ್ಟ್ ಮಾಡಿದ್ರು. ಲ್ಯಾಂಡ್ ಲಾರ್ಡ್ಸ್ ಎಕ್ಸ್ಪ್ಲಾಯ್ಟ್ಸ್ ದಿ ವರ್ಕರ್ಸ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್. ಈ ಲ್ಯಾಂಡ್ ಲಾರ್ಡ್ಸ್ ಇದ್ದಾರಲ್ವ, ಅವ್ರಿಗೆ ಕಾರ್ಮಿಕರು ಮತ್ತು ಈ ರೈತರನ್ನು ಶೋಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ವಿ.ಐ. ಲೆನಿನ್ ಪ್ರಪೋಸ್ಡ್ ದಿ ಕಮ್ಯುನಿಸ್ಟ್ ಐಡಿಯಾ ಟು ಡೆವಲಪ್ಮೆಂಟ್ ರಷ್ಯಾ. ಅಂಥ ಸಂದರ್ಭದಲ್ಲೇ ಲೆನಿನ್ ಅನ್ನೋಂಥವರು ಈ ಒಂದು ರಷ್ಯಾವನ್ನು ಕಮ್ಯುನಿಸ್ಟ್ ರಷ್ಯಾವನ್ನು ಮಾಡಿದರೆ ರಷ್ಯಾ ಅನ್ನೋಂಥದ್ದು ಡೆವಲಪ್ಮೆಂಟ್ ಆಗುತ್ತೆ ಅಂಥೇಳಿ ಈ ರೆವಲ್ಯೂಷನನ್ನು ಮಾಡಿದರು. ಟೆರರಿಸಮ್ ಈಸ್ ಆ್ಯನ್ ಇನ್ಹ್ಯೂಮನ್ ಆ್ಯಕ್ಟ್ ಇನ್ ದಿ ಪ್ರೆಸೆಂಟ್ ವರ್ಲ್ಡ್. ವೈ? ಸೊ ಈ ಒಂದು ಭಯೋತ್ಪಾದನೆ ಅಂತಿದೆ ಅಲ್ವಾ, ಇದು ಅಮಾನೀಯವಾಗಿರುವಂತಹ ಒಂದು ಪರಿಸ್ಥಿತಿಯನ್ನು ಪ್ರಪಂಚದಲ್ಲಿ ಕ್ರಿಯೇಟ್ ಮಾಡಿದೆ. ಯಾಕೆ ಅಂತ ಆವಾಗ ಟೆರರಿಸಮಿಂದ ಆಗುವಂಥ ಎಫೆಕ್ಟ್ಸನ್ನು ಬರೀಬೇಕಾಗುತ್ತೆ. ನೋಡಿ ಏನೇನು ಎಫೆಕ್ಟ್ಸ್ ಆಗುತ್ತೆ ಟೆರರಿಸಮ್ ಅಂತ ಹೇಳಿದ್ರೆ, ಇಟ್ ಕ್ರಿಯೇಟ್ಸ್ ಸೈಕಲಾಜಿಕಲ್ ಪೇಯ್ನ್ ಅಮಾಂಗ್ ದಿ ಪೀಪಲ್. ಜನರಲ್ಲಿ ಒಂದು ಸೈಕಲಾಜಿಕಲ್ ಆಗಿರುವಂತಹ ಒಂದು ಪೇಯ್ನನ್ನು ಕ್ರಿಯೇಟ್ ಮಾಡುವಂಥದ್ದು ಟೆರರಿಸಮ್ ಅಂತ. ಅಂಥದ್ದು ಯಾರು ಯಾವಾಗ ಅಟ್ಯಾಕ್ ಮಾಡ್ತಾರೋ ಅಥವಾ ಯಾರು ಯಾವ ಕಾರಣಕ್ಕೆ ಸಾಯಿಸ್ತಾರೋ ಗೊತ್ತಿರಲ್ಲ. ಸೊ ಯಾವಾಗಲೂ ಸಹ ಫಿಯರ್ ಅನ್ನುವಂಥದ್ದು ಇರುತ್ತೆ. ಇಟ್ ಕ್ರಿಯೇಟ್ಸ್ ಎ ಪ್ಯಾನಿಕ್ ಆ್ಯಂಡ್ ವೈಲೆನ್ಸ್ ಅಂತ. ಟೆರರಿಸಮ್ ಅನ್ನುವಂಥದ್ದು ಎಲ್ಲರಲ್ಲೂ ಸಹ ಈ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ. ತುಂಬ ಶೋಚನೀಯವಾಗಿರುವಂಥ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ವೈಲೆನ್ಸನ್ನು ಜಾಸ್ತಿ ಮಾಡುತ್ತೆ. ಇಟ್ ಕ್ರಿಯೇಟ್ಸ್ ಫಿಯರ್ ಇನ್ ದಿ ಪೀಪಲ್. ಜನರಲ್ಲಿ ಯಾವಾಗಲೂ ಸಹ ಭಯ ಇರುವ ಹಾಗೆ ಮಾಡುತ್ತೆ. ಇಟ್ ಕ್ಯಾನ್ ಕಾಸಸ್ ಲಾರ್ಜ್ ಸ್ಕೇಲ್ ಡೆತ್ಸ್ ಅಂತ. ಈ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟೀಸಿಂದ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಾಣಹಾನಿ ಆಗುವಂಥದ್ದು. ಇಟ್ ಕ್ಯಾನ್ ಕಾಸಸ್ ಲಾಸ್ ಆಫ್ ಪ್ರಾಪರ್ಟಿ. ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಆಸ್ತಿಯನ್ನು ಸಹ ನಷ್ಟ ಆಗುವಂಥದ್ದು. ಸಾರ್ವಜನಿಕ ಆಸ್ತಿ ಇರ್ಬೋದು, ಖಾಸಗಿ ಆಸ್ತಿ ಇರ್ಬೋದು, ನಷ್ಟ ಆಗುತ್ತೆ. ಇಟ್ ಆಲ್ಸೋ ಡಿಸ್ಟರ್ಬ್ಸ್ ಇಂಟರ್ನ್ಯಾಷನಲ್ ಪೀಸ್ ಅಂತ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಇರುತ್ತಲ್ಲ ಅದನ್ನು ಕದಡುವಂಥ ಕೆಲಸ ಟೆರರಿಸಮ್ ಮಾಡುತ್ತೆ. ಇಟ್ ಇಂಬ್ಯಾಲೆನ್ಸಸ್ ಮೆಂಟಲ್ ಪೀಸ್ ಅಂತ. ಸೊ ಜನರಿಗೆ ಒಂದು ನೆಮ್ಮದಿ ಇರದೇ ಹಾಗೆ ಟೆರರಿಸಮ್ ಅನ್ನೋಂಥದ್ದು ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ. ಇಟ್ ಡಿಸ್ಟರ್ಬ್ಸ್ ಗುಡ್ ರಿಲೇಷನ್ಶಿಪ್. ನಡುವೆ ಒಂದು ಒಳ್ಳೆಯ ಸಹಸಂಬಂಧಗಳಿರುತ್ತೆ, ಬಟ್ ಈ ಟೆರರಿಸಮ್ ಅನ್ನೋಂಥದ್ದು ಅಂಥ ಸಹಸಂಬಂಧಗಳನ್ನು ದೂರ ಮಾಡುತ್ತೆ ಅಂತೇಳಿ. ಇಂಡಿಯಾ ಪಾಕಿಸ್ತಾನ ಯಾಕೆ ಅಷ್ಟು ಚೆನ್ನಾಗಿಲ್ಲ ಅನ್ನೋದಕ್ಕೆ ಇದೊಂದು ಕಾರಣ. ಹೌ ಕ್ಯಾನ್ ಫಾರೆಸ್ಟ್ ಕ್ಯಾನ್ ಬಿ ಕನ್ಸರ್ವ್ಡ್ ಅಂತ, ಯಾವ ರೀತಿ ನಾವು ಸಂರಕ್ಷಣೆ ಮಾಡಬಹುದು ಅಂತ. ಸೊ ಅದಕ್ಕೆ ನೋಡಿ ಕಂಟ್ರೋಲ್ ಆಫ್ ಫಾರೆಸ್ಟ್ ಫೈರ್. ಈ ಫಾರೆಸ್ಟ್ ಫೈರ್ ಅಂತಿದೆ ಅಲ್ವಾ, ಕಾಡ್ಗಿಚ್ಚು ಅಂತೇಳಿ, ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು. ಕಂಟ್ರೋಲ್ ಆಫ್ ಡಿಫಾರೆಸ್ಟೇಷನ್ ಅಂತ. ಸೊ ದಿನೇ ದಿನೇ ಈ ಅರಣ್ಯ ಪ್ರದೇಶನ ತುಂಬ ಕಡಿಮೆ ಆಗ್ತಿದೆ ಅಲ್ವಾ, ಅದನ್ನು ಸ್ಟಾಪ್ ಮಾಡಬೇಕು. ಮೋಟಿವೇಟಿಂಗ್ ಪಬ್ಲಿಕ್ ಟು ಪ್ಲ್ಯಾಂಟ್ ಸ್ಯಾಪ್ಲಿಂಗ್ಸ್ ಅಂತೇಳಿ. ಮತ್ತು ಸರ್ಕಾರ ಅನ್ನೋಂಥದ್ದು ಕಾರ್ಯಕ್ರಮದ ಮುಖಾಂತರ ಜನರಿಗೆ ಹೆಚ್ಚು ಹೆಚ್ಚು ಈ ಗಿಡಗಳನ್ನು ಬೆಳೆಸೋದಕ್ಕೆ ಅರಿವು ಮೂಡಿಸಬೇಕು. ಕಂಟ್ರೋಲ್ ಆಫ್ ಫಾರೆಸ್ಟ್ ಇನ್ಸೆಕ್ಟ್ಸ್ ಆ್ಯಂಡ್ ಡಿಸೀಸಸ್ ಅಂತೇಳಿ. ಈ ಒಂದು ಮರಗಳಿಗೆ ತಗುಲುವಂತಹ ಸೋಂಕುಗಳೇನಿದೆ ಮತ್ತು ರೋಗಗಳೇನಿದೆ ಅವುಗಳನ್ನು ತಡಿಬೇಕು. ಪ್ರಿವೆನ್ಷನ್ ಆಫ್ ಎಂಕ್ರೋಚ್ಮೆಂಟ್ ಇನ್ ಫಾರೆಸ್ಟ್. ಸೊ ಅರಣ್ಯ ಪ್ರದೇಶ ಹೆಚ್ಚು ಹೆಚ್ಚು ಒತ್ತುವರಿ ಆಗ್ತಿದೆ. ಆ ಒತ್ತುವರಿ ಆಗದಿರ ಸರ್ಕಾರ ಕಾನೂನು ಮುಖಾಂತರ ತಡಿಬೇಕು. ಕಂಟ್ರೋಲಿಂಗ್ ಇಲ್ಲೀಗಲ್ ಕಟಿಂಗ್ಸ್ ಆಫ್ ಟ್ರೀಸ್ ಅಂತ. ಯಾರು ಈ ಕಾನೂನು ಬಾಹಿರವಾಗಿ ಮರಗಳನ್ನು ಕಡಿತಿದ್ದಾರೋ ಅದನ್ನು ನಿಯಂತ್ರಣ ಮಾಡಬೇಕು. ಸೈಂಟಿಫಿಕ್ ಕಟಿಂಗ್ ಆಫ್ ಟ್ರೀಸ್ ಅಂತ. ಒಂದು ವೇಳೆ ಮರಗಳನ್ನು ಕಡಿಯೋದಾದರೆ ವೈಜ್ಞಾನಿಕ ರೀತಿಯಲ್ಲಿ ಅವನ್ನು ಕಡಿಬೇಕು ಅಂತ. ಅಂದರೆ ಒಂದು ಮರ ಕಡಿದ್ರೆ ಬೇರೆ ಮರಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಅಂತಹ ಮರದನ್ನು ಕಡಿಬೇಕು. ಮತ್ತು ತುಂಬ ಹಳೇದಾಗಿರುವಂಥ ಮರಗಳನ್ನು ಕಡಿಬೇಕು ಅನ್ನುವಂಥದ್ದು. ಲೆಜಿಸ್ಲೇಷನ್ ಟು ಚೆಕ್ ಡಿಫಾರೆಸ್ಟೇಷನ್ ಅಂತ. ಕಾನೂನು ಮುಖಾಂತರ ಈ ಡಿಫಾರೆಸ್ಟೇಷನ್ ಎಲ್ಲೆಲ್ಲಿ ಆಗ್ತಿದೆಯೋ ಅದನ್ನು ಕರೆಕ್ಟಾಗಿ ಸರ್ವೆ ಮಾಡಿ ಚೆಕ್ ಮಾಡಬೇಕು. ಮತ್ತು ಎಲ್ಲೆಲ್ಲಿ ಖಾಲಿ ಪ್ರದೇಶಗಳಿರುತ್ತೋ ಈ ಸರ್ಕಾರದ ಭೂಮಿಗಳಲ್ಲಿ ಅಂತ ಎಲ್ಲ ಕಡೆಯೂ ಸಹ ಪ್ಲ್ಯಾಂಟಿಂಗ್ ಮಾಡಿಸ್ಬೇಕು ಅಂತೇಳಿ. ಓಕೆ, ಈ ಮ್ಯಾಪ್ ಕ್ವಶನ್ ನೋಡಿ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತಿದೆ, ಮಲಬಾರ್ ಕೋಸ್ಟ್, ರಿವರ್ ಕೃಷ್ಣ, ಬಾಕ್ರಾನಂಗಲ್ ಪ್ರಾಜೆಕ್ಟ್ ಅಂಥೇಳಿ. ಸೊ ಈ ಮ್ಯಾಪ್ಗಳ ಬಗ್ಗೆನೇ ಒಂದು ವಿಡಿಯೋ ಬಿಟ್ಟಿದ್ದೇನೆ. ದಯವಿಟ್ಟು ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲು ಅದನ್ನು ನೋಡಿ. 5 ಮಾರ್ಕ್ಸ್ ಈಸಿಯಾಗಿ ನೀವು ಪಡ್ಕೋಬಹುದು. ಬಾಕ್ರಾನಂಗಲ್ ನೋಡಿ ಇಲ್ಲಿದೆ. ದಟ್ ಈಸ್ ದಿ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದರೆ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಅದಿದೆ. ರಿವರ್ ಕೃಷ್ಣ ಇದೆ, ಕೃಷ್ಣಾ ನದಿ ಇದೆ. ದೆನ್ ಮಲಬಾರ್ ಕೋಸ್ಟ್ ಅಂತಿದೆ ನೋಡಿ. ಮಲಬಾರ್ ಕೋಸ್ಟು ಕೇರಳ ಕಡೆ ಬರುತ್ತೆ. ಅವರು ಸೆಂಟ್ರಲ್ ಹೆಸರು ಕೊಟ್ಟಿದ್ದಾರೆ, ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಬ್ಲ್ಯಾಕ್ ಕಲರಲ್ಲಿ, ಅದು ಮಲಬಾರ್ ಕೋಸ್ಟ್ ಅಂತೇಳಿ. ವಿಡಿಯೋದಲ್ಲಿ ಈ ಮಾಡಲ್ ಪೇಪರ್ 2 ಮತ್ತು ಪಾರ್ಟ್ 2 ಅಲ್ಲಿ ಹೇಳಿದ್ದೀನಿ. ಸೊ ಆಲ್ ದಿ ಬೆಸ್ಟ್. ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು. ಬಾಯ್ ಬಾಯ್.